तं येन तस्मै श्री गुरवे नमः. ಗುರಮೇ ನಮಃ. ಸೊ ಇವತ್ತಿನ ಸಮ್ಮರ್ ಕ್ಯಾಂಪ್ ಏನು ನಮ್ಮ ಶಿವಪ್ರಕಾಶ್ ಅವರು ಆಯೋಜಿಸಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಅನೇಕ ಮಕ್ಕಳು ಸೇರಿದ್ದೀರ. ಗಾಂಧಾರ ವಿದ್ಯೆ ಕಳೆದ ವರ್ಷ ಕೂಡ ನಾನು ಬಂದಿದ್ದೆ, ಒಬ್ಬರು ಮಾತ್ರ ಪ್ರದರ್ಶನ ಮಾಡಿದರು. ಈ ಸರಿ ಅನೇಕ ಮಕ್ಕಳು ಅದನ್ನು ಪ್ರದರ್ಶನ ನೋಡಿದೆ. ನಾನು ಭಾಳ ಸಂತೋಷ ಆಯಿತು. ಅನೇಕ ಮಕ್ಕಳು ಇಂಟ್ರೆಸ್ಟಾಗಿ ಕಲ್ತಿದ್ದಾರೆ ಚೆನ್ನಾಗಿ, ಅದು ಭಾಳ ಸಂತೋಷ. ಸೊ ಇದು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದನೇ ಒಳ್ಳೆ ಸಂಸ್ಕಾರವನ್ನು ಕೊಡುತ್ತೆ, ಮೆಮೊರಿಯಲ್ ಪವರನ್ನು ಹೆಚ್ಚಿಸ್ತದೆ, ಆಧ್ಯಾತ್ಮಿಕವಾಗಿ ವ್ಯಕ್ತಿತ್ವನ ಚೆನ್ನಾಗಿ ಬೆಳೆಸೋದಕ್ಕೆ ಕಾರಣ ಆಗ್ತದೆ. ಸೊ ಒಂದು ಮುಖ್ಯ ವಿಷಯ ಏನಪ್ಪ ಹೇಳ್ಬೇಕಂದ್ರೆ, ನಾನು ಕೂಡ ಇವರ ಸ್ಟೂಡೆಂಟ್, ಯೋಗ ಸ್ಟೂಡೆಂಟ್, ಫಸ್ಟ್ ಬ್ಯಾಚ್. ನಮಗೆ ಇಬ್ಬರು ಗುರುಗಳು ಇಲ್ಲೇ ಕೂತಿದ್ದಾರೆ. ನಮ್ಮ ಜಲೇಂದ್ರ ಕುಮಾರ್, ನಮ್ಮ ಶಿವಪ್ರಕಾಶ್ ಅವರು ಉದ್ಘಾಟನೆ ಮಾಡಿದ್ರು. ಯೋಗ ಹೇಳ್ಕೊಟ್ಟಿದ್ದು ನಮಗೆ ಜಲೇಂದ್ರ ಕುಮಾರ್ ಅವರು. ಆದರೆ ಇಬ್ಬರು ಗುರು ಒಂದೇ ಸ್ಥಳದಲ್ಲಿ ವೇದಿಕೆಗೆ ಬಂದು ಕೂತಿದ್ದಾರೆ. ಅವರಿಬ್ಬರು ಶಿಷ್ಯ ನಾನು. ಮತ್ತು ನಮ್ಮ ರಮೇಶ್ ಕುಮಾರ್ ಇಲ್ಲಿ ಪಕ್ಕದಲ್ಲಿದ್ದಾರೆ. ಅವರು ನಾವಿಬ್ಬರು ಸ್ಟೂಡೆಂಟ್ಗಳು. ಇಬ್ಬರು ಕ್ಲಾಸ್ಮೇಟ್, ಜೊತೆಲಿ ಹೋಗೋ. ಅಲ್ಲ, ಒಂದು ಬಾಡಿಗೆ ಸೈಕಲ್ ತೊಗೊಳ್ತಿದ್ವಿ, 1 ಗಂಟೆಗೆ 60 ಪೈಸಾ. ಅವ್ನು ತೊಗೊಂಡು ಹೋಗಿ ಸೈಕಲ್ ಹೊಡ್ಕೊಂಡು ಹೋಗಿ ಮೇಯ್ನ್ ಪೋಸ್ಟ್ ಆಫೀಸ್ ಬರ್ತಲ್ಲ ಅಲ್ಲಿ ಹಿಂದ್ಗಡೆ, ಅಲ್ಲಿ ಕಲಿತಿದ್ವಿ. ಆಮೇಲೆ ಸ್ವಲ್ಪ ಜನ ದಳವಾಯಿ ಸ್ಕೂಲಲ್ಲಿ ಹೀಗೆ ಕಲ್ತಿದ್ವಿ ಕೆಲವು ವರ್ಷಗಳು. ಆ ಯೋಗವೇ ಇವತ್ತು ನಿಮ್ಮ ಮುಂದೆ ನಮ್ಮನ್ನು ಕೂರಿಸಿದೆ ಸ್ವಾಮೀಜಿಯಾಗಿ. ಸೊ ಹಾಗಾಗಿ ಯೋಗ ಎಷ್ಟು ಚೆನ್ನಾಗಿ ನಾವು ಆಸನಗಳನ್ನು, ಪ್ರಾಣಾಯಾಮವನ್ನು ಕಲ್ತ್ಕೊಳ್ತೀವಿ. ಈ ಥರ ಆಕ್ಟಿವಿಟೀಸ್ ತುಂಬ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಶಿವಪ್ರಕಾಶ್ ಸಮ್ಮರ್ ಕ್ಯಾಂಪಲ್ಲಿ ಹಂಚಿ ಚಿಕ್ಕ ವಯಸ್ಸಿನ ಮಕ್ಕಳಿಗೇನೆ ಈ ಎಲ್ಲ ವಿವಿಧವಾದ ವೈವಿಧ್ಯಮಯವಾದ ಒಂದು ಕಲೆಯನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಡ್ರಾಮಾ ಅಂದರು, ಈಗ ವಿಷ್ಣು ಸಹಸ್ರನಾಮವನ್ನು ಕೇಳಿದೆ. ಇದು ತುಂಬ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಚಿಕ್ಕ ವಯಸ್ಸಿಂದನೇ ಕಲಿಯೋದು. ಏಕೆಂದರೆ ಯಾರು ನಿತ್ಯ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡ್ತಾರೋ ಅವರ ಸಕಲ ಮನೋ ಇಷ್ಟಾರ್ಥಗಳು ನೆರವೇರ್ತವೆ ಅಂತೇಳಿ ಶ್ರೀ ಭಗವಂತ ನಾರಾಯಣನೇ ಕೂಡ ಈ ಮಾತನ್ನ ಹೇಳ್ತಾರೆ. ಹಿಂದೆ ರಾಜರೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಿ ಯುದ್ಧಕ್ಕೆ ಹೋಗೋರು. ಅದಕ್ಕೆ ನತೆ ಯಾಂತಿ ಪರಾಭವಂ ಅಂತೇಳಿ ಕೊನೆಯಲ್ಲಿ ಬರ್ತದೆ. ನತೆ ಯಾಂತಿ ಪರಾಭವ ಮೊದಲು ಅವ್ರಿಗೆ ಯಾವತ್ತೂ ಸೋಲಿಲ್ಲ. ಈಗ ನೀವು ಎಜುಕೇಷನ್ ಮಾಡಬೇಕು, ಎಕ್ಸಾಮ್ ಓದ್ತೀರಾ, ವಿಷ್ಣು ಸಹಸ್ರನಾಮ ಮಾಡಿ ನೀವು ಅದ್ರಲ್ಲಿ ಸಕ್ಸಸ್ ಆಗ್ತೀರಾ. ಈಗ ಯಾವ್ದಾರು ಕೇಸ್ಗಳಿರ್ತಾವೆ ಮನೆಯಲ್ಲಿ, ಬೇರೆ ಯಾವ್ದಾದ್ರು ಕಾಯಿಲೆಗಳಿರ್ತವೆ, ಅಥವಾ ಮಾನಸಿಕ ನೆಮ್ಮದಿ ಇರಲ್ಲ, ಎಲ್ಲ ವಿಘ್ನಗಳು ಬರ್ತಿರ್ತವೆ ಪರಿವಾರದಲ್ಲಿ. ಈ ರೀತಿ ಎಲ್ಲ ತೊಂದರೆಗಳಿಂದ ಮುಕ್ತಿಗೆ ವಿಷ್ಣು ಸಹಸ್ರನಾಮ ಅತ್ಯಂತ ಪ್ರಭಾವಶಾಲಿಯಾದದ್ದು. ಎಲ್ಲ ಆಶ್ರಮಗಳಲ್ಲೂ ವಿಷ್ಣು ದೇವಾಲಯಗಳಲ್ಲಿ ವಿಷ್ಣು ಸಹಸ್ರನಾಮನ ಕಂಪಲ್ಸರಿ ಪಾರಾಯಣ ಮಾಡ್ತಾರೆ. ಜೊತೆಗೆ ಲಲಿತಾ ಸಹಸ್ರನಾಮ ಕೂಡ. ಶಿವ ದೇವಾಲಯಗಳಲ್ಲಿ ರುದ್ರಿ ಪಾಠವನ್ನು ಮಾಡ್ತಾರೆ ರುದ್ರಾಭಿಷೇಕ ಸಮಯದಲ್ಲಿ. ಹಾಗಾಗಿ ಇವೆಲ್ಲ ಸ್ತೋತ್ರಗಳು ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮ ಸಂಸ್ಕೃತಿಯ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳು. ಇವು ಜನಮನದಲ್ಲಿ ಅತ್ಯಂತ ಅವು ಪ್ರಭಾವವನ್ನು ಬೀರ್ತವೆ. ಹಾಗಾಗಿ ನಾವು ಅವುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಮತ್ತು ಈ ಅಷ್ಟಾಂಗ ಯೋಗ ಎಲ್ಲರೂ ನಿಮಗೆಲ್ಲ ಗೊತ್ತಿದೆ, ಹೊಸ ವಿಷಯ ಏನಲ್ಲ, ನೆನಪಿಸ್ತೀನಿ ಅಷ್ಟೇ. ಆಸನ ಎಲ್ಲ ಕಡೆ ಹೇಳ್ಕೊಡ್ತಾರೆ, ಪ್ರಾಣಾಯಾಮ ಎಲ್ಲ ಕಡೆ ಹೇಳ್ಕೊಡ್ತಾರೆ. ಅದ್ರ ಮುಖ್ಯವಾಗಿ ಹೇಳ್ಕೊಡ್ಬೇಕಾಗಿರೋದು ಅದು ಹಿಂದಿನ ಮೊದಲದು ಯಮ ಮತ್ತು ನಿಯಮ. ಅದು ಭಾಳ ಮುಖ್ಯ. ಅದಿಲ್ಲದೆ ಆಸನ ಸಿದ್ಧಿ ಆಗಲ್ಲ, ಪ್ರಾಣಾಯಾಮದಲ್ಲಿ ಪ್ರಾಣ ಕಂಟ್ರೋಲ್ ಆಗಲ್ಲ, ಮೈಂಡ್ ಕಾನ್ಸಂಟ್ರೇಷನ್ ಬರಲ್ಲ. ಆ ಯಮ ನಿಯಮಗಳ ಬಗ್ಗೆನೂ ಕೂಡ ತುಂಬ ಗಮನ ಕೊಡಬೇಕು. ಅವೇ ಫೌಂಡೇಶನ್. ಈಗ ಈ ಬಿಲ್ಡಿಂಗ್ ನಿಂತಿದೆ ಅಂದರೆ ಪಿಲ್ಲರ್ಗಳು ಮುಖ್ಯ. ಹಾಗೇನೆ ನಮ್ಮ ಧರ್ಮ, ನಮ್ಮ ನೈತಿಕ ಜೀವನ, ಮೊರಾಲಿಟಿ ಅದು ನಿಲ್ಲಬೇಕು ಅಂತ ಅಂದರೆ ಯಮ ನಿಯಮಗಳು ಅತ್ಯಂತ ಅವಶ್ಯಕ. ಬ್ರೀಫ್ ಆಗಿ ಹೇಳ್ತೀನಿ. ಯಮದಲ್ಲಿ 5 ಇದೆ: ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸೆಯಲ್ಲಿ 3 ಇದೆ: ಕಾಯ, ವಾಚ, ಮನಸ್ಸು. ಶಾರೀರಿಕವಾಗಿ ಯಾರಿಗೂ ನಾವು ಹೊಡೆದಾಟಕ್ಕೆ ಹೋಗ್ಬಾರ್ದು. ಆಮೇಲೆ 2ನೇದು ಮಾತಿನಿಂದ ಯಾರನ್ನು ನಿಂದನೆ ಮಾಡಬಾರ್ದು, ಯಾರನ್ನು ಕ್ರಿಟಿಸೈಸ್ ಮಾಡಬಾರ್ದು, ಮತ್ತೆ ಯಾರನ್ನು ಕಂಡು ನಾವು ಕೆಟ್ಟದಾಗಿ ಹಾರ್ಡ್ ವರ್ಡ್ ಅನ್ನು ಯೂಸ್ ಮಾಡಬಾರ್ದು, ಬೈಯಕ್ಕೆ ಹೋಗೋದು ಅದೆಲ್ಲ. ಅದು ವಾಚಿಕ ನಾನ್ ವೈಲೆನ್ಸ್, ಅಹಿಂಸೆ. ಮತ್ತೆ ಮನಸ್ಸಿನಲ್ಲಿ ಕೂಡ ಅನ್ಯರ ಬಗ್ಗೆ ದ್ವೇಷ ಇಟ್ಕೋಬಾರ್ದು, ಅದು ಮಾನಸಿಕವಾದ
ನಾನ್ ವೈಲೆನ್ಸ್ ಅಥವಾ ಅಹಿಂಸೆ ಅಂತ ಹೇಳಿದ್ರೆ, ಈ ರೀತಿ ನೈತಿಕ ನಿತ್ಯ ದಿನಚರ ಜೀವನದಲ್ಲಿ ನಾವು ಈ ರೀತಿ ನಮ್ಮ ಜೀವನಕ್ಕೆ ಅದನ್ನು ನಾವು ಅಳವಡಿಸ್ಕೋಬೇಕು. ನಾನು ಎಷ್ಟೋ ಈ ರೀತಿ ಇವತ್ತೆಲ್ಲ ಯಾರಿಗೂ ನಾನು ಬೈಲಿಲ್ಲ, ಯಾರಿಗೂ ಕೆಟ್ಟದ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಇದೆಲ್ಲ ಅಹಿಂಸೆ, ಅಹಿಂಸಾ ಪರಮ ಧರ್ಮ. ಇವೆಲ್ಲ ಇಲ್ಲದೆ ನಾವು ನಮ್ಮ ಜೀವನ ಪೂರ್ಣ ಆಗಲ್ಲ, ಮನಃಶಾಂತಿ ಸಿಗಲ್ಲ. ಮತ್ತೆ ನೀವು ದೇವರ ಕೃಪೆಯನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ, ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕಾದ್ರೆ ಇವು ಬಹಳ ಮುಖ್ಯ. ಅಹಿಂಸೆ, ಸತ್ಯ, ಟ್ರೂತ್ಫುಲ್ನೆಸ್, ಯಾವಾಗಲೂ ನಾವು ಆನೆಸ್ಟ್ ಆಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ. ಅದು ಸತ್ಯ. ಅಹಿಂಸೆ, ಸತ್ಯ, ಆಸ್ತೇಯ. ಆಸ್ತೇಯ ಅಂದ್ರೆ ಸ್ಥೇಯ, ಕಳ್ಳತನ ಮಾಡದಿರುವುದು ಅಂತೇಳಿ. ನಾವು ಯಾರನ್ನು ನಮ್ಮದಲ್ಲದ ವಸ್ತುಗಳನ್ನ ಬಯಸಬಾರ್ದು. ಅದು ನಮ್ದಾಗಿದ್ರೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಆಸೆಯನ್ನ ಪಡಬಾರ್ದು. ನಾವು ಪರಿಶ್ರಮ ಪಟ್ಟು ನಿಮ್ಗೆ ಏನ್ ಬೇಕು ನಾವು ಅದನ್ನ ಗಳಿಸ್ಕೋಬೇಕು. ಬ್ರಹ್ಮಚರ್ಯ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದಕ್ಕೆ ದೊಡ್ಡ ಉದಾಹರಣೆ ಹನುಮಂತ. ಈಗ ಬ್ರಹ್ಮಚರ್ಯದಲ್ಲಿ 2 ಥರ ಅರ್ಥ ಇದೆ. ಒಂದಿಗೆ ನಾವು ಸನ್ಯಾಸಿಗಳು, ನಮ್ಗೆ ಏನ ಬ್ರಹ್ಮಚರ್ಯ ಅಂದ್ರೆ ಎಲ್ಲ ಸಕಲ ಸ್ತ್ರೀಯರನ್ನು ಜಗನ್ಮಾತೆ ಅಂತ ಕಾಣಬೇಕು, ಅದು ಬ್ರಹ್ಮಚರ್ಯ. ಗೃಹಸ್ಥರಿಗೆ ತಮ್ಮ ಪತ್ನಿ, ಪತಿ ಪತ್ನಿ, ಅವ್ರು ಮಾತ್ರ ಪತ್ನಿ, ಉಳಿದ ಎಲ್ಲ ಸ್ತ್ರೀಯರು ಅಕ್ಕ ತಂಗಿ ಸಮಾನ, ತಾಯಿ ಸಮಾನವಾಗಿ ಕಾಣಬೇಕು, ಅದು ಗೃಹಸ್ಥರಿಗೆ ಬ್ರಹ್ಮಚರ್ಯ. ಈ ರೀತಿ ಒಂದು ಮೊರಾಲಿಟಿ ಇದ್ರೆ ಆಗ ನಾವು ಜೀವನದಲ್ಲಿ ನಾವು ನಿಜಕ್ಕೂ ಭಗವತ್ ಕೃಪೆಗೆ ಪಾತ್ರ ಆಗ್ತೇವೆ. ನಾವು ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಸಿಗ್ತದೆ. ಈ ಒಮ್ಮೆ ವಿವೇಕಾನಂದರು ಈ ಬೃಂದಾವನದಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಬರ್ತದೆ. ಗೀತೆಯಲ್ಲಿ ಭಗವಂತ ಹೇಳಿದಾನೆ, ನನ್ನ ಭಕ್ತರನ್ನು ಸದಾ ನಾನು ರಕ್ಷಿಸ್ತೀನಿ ಅಂತೇಳಿ. ಅದನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಅವ್ರಿಗೆ ಇಷ್ಟ ಆಗ್ತದೆ. ಆ ಪರಿಕ್ರಮ ಮಾಡ್ಬೇಕಾದ್ರೆ ಅವರು ಯೋಚಿಸ್ತಾರೆ, ಇವತ್ತು ನಾನು ಯಾರನ್ನು ಏನೂ ಕೇಳಲ್ಲ, ನನಗೆ ಆಹಾರ ಯಾವ ರೀತಿ ಭಗವಂತ ನೋಡೋಣ ಅಂತೇಳಿ ಅವ್ರು ಸುಮ್ಮನೆ ಪ್ರದಕ್ಷಿಣೆಯನ್ನು ಮಾಡ್ತಾ 12 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ, ತುಂಬಾ ಹಸಿವಾಗುತ್ತೆ ಅವ್ರಿಗೆ. 2 ಗಂಟೆ ಆಗುತ್ತೆ, 2:30 ಆಗುತ್ತೆ, ತುಂಬಾ ಸುಸ್ತಾಗ್ಬಿಡ್ತಾರೆ. ಸುಮ್ಮನೆ ಒಂದು ಮರದ ಕೆಳಗಡೆ ಕೂತ್ಕೊಳ್ತಾರೆ, ಸ್ವಲ್ಪ ವಿಶ್ರಾಮ ಮಾಡೋಣ, ತುಂಬಾ ಹಸಿವಾಗಿರ್ತದೆ. ಆಗ ಅಷ್ಟರಲ್ಲಿ 1-2 ನಿಮಿಷ ಕೂತ್ಕೊಂಡು ಆದ್ಮೇಲೆ ಒಬ್ಬ ಸೇಟು ಮಾರ್ವಾಡಿ ಮಿಠಾಯಿ ಅಂಗಡಿಯಿಂದ ಒಂದು ಪ್ಲೇಟಲ್ಲಿ ಮಿಠಾಯಿ, ಪೂರಿ, ಸಬ್ಜಿ ಅನೇಕ ಪ್ರಕಾರ ತಂದು ಸ್ವಾಮೀಜಿಯವ್ರ ಮುಂದೆ ಇಟ್ಟು ಬಹಳ ಆನಂದ ಅಶ್ರುಗಳನ್ನ ಸುರಿಸಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಸ್ವಾಮೀಜಿ, ಸ್ವಲ್ಪ ಹೊತ್ತಿನಿಂದ ನಾನು ಮಲಗಿದ್ದೆ ರೆಸ್ಟ್ ಮಾಡೋಣ ಅಂತೇಳಿ, ಕನಸಿನಲ್ಲಿ ನನಗೆ ಶ್ರೀಕೃಷ್ಣ ಬಂದು ನನ್ನ ಭಕ್ತರೊಬ್ಬರು ಆಹಾರ ಇಲ್ಲದೆ ಬಹಳ ಉಪವಾಸ ಇದ್ದಾರೆ, ಸ್ವಾಮೀಜಿ ನೀನು ಅವರಿಗೆ ಪ್ರಸಾದವನ್ನು ತಗೊಂಡೋಗಿ ಕೊಡ್ಬೇಕು ಅಂತೇಳಿ ಭಗವಂತ ಬಂದು ಹೇಳ್ದ ಅವನ ಕನಸಲ್ಲಿ. ಕೃಷ್ಣ ಅಂತೇಳಿ ಭಾಳ ಕಣ್ಣೀರನ್ನು ಸುರುತ್ತಾ ಅವನು ಗದಗದಿತನಾಗಿ ಸ್ವಾಮೀಜಿ ಮುಂದೆ ಇಡ್ತಾನೆ. ಆಗ ಸ್ವಾಮೀಜಿಗೂ ಕೂಡ ಕಣ್ಣೀರು ಬಂದ್ಬಿಡ್ತದೆ. ಭಗವಂತ ಎಷ್ಟು ದಯಾಳು, ಭಕ್ತರ ಒಂದು ಒಂದು ಅಪೇಕ್ಷೆಗಳನ್ನು ಪೂರೈಸುವ ಮಾತು 100ಕ್ಕೆ 100 ಸತ್ಯ ಅಂತೇಳಿ ಆಗ ಅವ್ರಿಗೆ ಮನವರಿಕೆ ಆಗ್ತದೆ. ಅದಕ್ಕೋಸ್ಕರ ನಾವು ಇದೆಲ್ಲ ಒಂದು ಎಕ್ಸಾಂಪಲ್ಗಳು, ಪ್ರಮಾಣಗಳು. ದೇವರು ಯಾರನ್ನು ನಾವು ಭಕ್ತಿ ಮಾಡಿದ್ರೆ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಎಲ್ಲ ವಿಧದಲ್ಲೂ ದೇವರ ಭಕ್ತಿಯಲ್ಲಿ ಇರಬೇಕು. ನಾಮ ಜಪವನ್ನು ಮಾಡಬೇಕು. ಮುಖ್ಯವಾಗಿ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಅದೇ ಇರೋದು, ಧರ್ಮ, ಅರ್ಥ, ಕಾಮ, ಮೋಕ್ಷ, 4 ಪುರುಷಾರ್ಥ. ಮೊದಲನೇದೇ ಧರ್ಮ. ಆ ಧರ್ಮ ಅಂದ್ರೆ ಏನು? ದೇವರ ಚಿಂತನೆ, ದೇವರ ಧ್ಯಾನ, ದೇವರ ನಾಮಸ್ಮರಣೆ ನಿತ್ಯ ಮಾಡ್ಬೇಕು. ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಅದನ್ನು ಕಲಿಸ್ಬೇಕು. ದೊಡ್ಡವರು ಕೂಡ ಅದನ್ನು ನಿತ್ಯ ಮಾಡಬೇಕು. ಒಂದು ಅರ್ಧ ಗಂಟೆ ಆದರೂ ಮಾಡಿ ನೀವು ಸಾಕು. ಇದು ನಿಮ್ಮ ಜೀವನದಲ್ಲಿ ಬರುವಂಥ ಅಡ್ಡಿ ಆತಂಕಗಳು, ಅಶಾಂತಿ ಎಲ್ಲ ದೂರ ಆಗ್ತವೆ. ನಿಮಗೆ ದೇವರ ಅನುಗ್ರಹ, ಏನೇ ಆಪತ್ತಿಗಳು ಬಂದರೂ ಕೂಡ ದೇವರ ಸಹಾಯ ಶೀಘ್ರವಾಗಿ ಗೀತಾ ಮಾತು ಮೇಲೆ ಬರ್ತದೆ. ಯತ್ರ ಗೀತಾ ಪ್ರವರ್ತತೆ ತತ್ರ ಸಹಾಯೋ ಜಾಗ್ರತೆ ಅಂದ್ರೆ ಸಹಾಯ ಬೇಗ ಬರುತ್ತೆ ನಮಗೆ ದೇವರ ಅನುಗ್ರಹ. ಯಾಕೆಂದ್ರೆ ಈ ಜಗತ್ತನ್ನೆಲ್ಲ ನಡೆಸ್ತಾ ಇರೋನ ಪರಮಾತ್ಮ, ಅವನಿಂದಲೇ ಈ ಜಗತ್ತೆಲ್ಲ ಪ್ರವರ್ತಿತ ಆಗಿರೋದು. ಅದಕ್ಕೆ ಈ ಜಗತ್ತಿಗೆಲ್ಲ ಆಧಾರವಾದ ಪರಮಾತ್ಮನ ಭಕ್ತಿ ಇಲ್ಲದೆ ಇದ್ರೆ ಅವ್ರು ಎಂದೂ ಜೀವನದಲ್ಲಿ ಶ್ರೇಯಸ್ಸನ್ನ, ಶಾಂತಿಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ದೈವ ಭಕ್ತಿ ಮಾಡ್ಕೊಂಡು ಹೋದ್ರೆ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ನಾವು ಅನೇಕ ದುಃಖಗಳಿಂದ, ಈಗೆಲ್ಲ ಮನ್ಸಲ್ಲಿ ಟೆನ್ಷನ್ ಜಾಸ್ತಿ ಜನಗಳಿಗೆ, ಅದರಿಂದ ಎಲ್ಲ ಮುಕ್ತರಾಗ್ತೀರ. ಅದಕ್ಕೆ ದೇವರನ್ನ ಚಿಂತೆ ಮಾಡಿಕೊಂಡು ನಿಮ್ಮ ದಿನವೆಲ್ಲ ಕಾರ್ಯಗಳನ್ನು ಭಗವತ್ ಸೇವೆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಅದೇ ಯೋಗ. ಯೋಗ ಅಂದ್ರೆ ಏನರ್ಥ?
ಯಾವ ಸಂದರ್ಭದಲ್ಲಿ ನೀವು ಏನನ್ನ ಮಾಡ್ತಿದ್ದೀರಾ ನಿಮ್ಮ ಮನಸ್ಸು ಅಲ್ಲಿರಬೇಕು. ಎರಡು ಮನಸ್ಸು ಕಾರ್ಯ, ನಾ ಅದಕ್ಕೆ ಹೇಳಿದ ನಡೆ ನುಡಿ ಅಂತ ಹೇಳ್ತೀವಿ. ಎರಡು ಒಂದಾಗಿ ನಾವು ನೋಡ್ಕೋಬೇಕು ಸದಾ. ಅದೇ ಯೋಗ. ಮನಸ್ಸನ್ನು ಸಮತ್ವದಲ್ಲಿ ಇಟ್ಕೋಬೇಕು. ಲಾಭ ನಷ್ಟ, ಮಾನ ಅಪಮಾನ, ಶೀತ ಉಷ್ಣ ಈ ದ್ವಂದ್ವಗಳಲ್ಲಿ ಸಮಾನವಾಗಿ ಮನಸ್ಸಿರಬೇಕು. ಯಾರು ನಿಮ್ಮನ್ನು ಹೊಗಳಿದ್ರೆ ಹಿಗ್ಗಬೇಡಿ, ಯಾರು ನಿಮ್ಮ ತೆಗಳಿದ್ರೆ ಕುಗ್ಗಬೇಡಿ. ಇದೇ ಯೋಗ. ಈ ರೀತಿ ನಾವು ಸಮತ್ವ ಜೀವನವನ್ನು ರೂಢಿಸ್ಕೋಬೇಕು. ಅದಕ್ಕೆ ಮೈಂಡ್ ಕಂಟ್ರೋಲ್, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ನಿತ್ಯ. ಧ್ಯಾನ, ಮಂತ್ರ ಜಪ, ಯೋಗಾಸನ, ಪ್ರಾಣಾಯಾಮ ಇವೆಲ್ಲ ನಮಗೆ ಇದಕ್ಕೆ ಹೆಲ್ಪ್ ಮಾಡ್ತವೆ. ಆದ್ದರಿಂದ ಇಷ್ಟನ್ನು ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದಂಥ ಶಿವಪ್ರಕಾಶ್ ಅವ್ರಿಗೂ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ನಮ್ಮ ಬಂಧು ಬಾಂಧವರ ಮಿತ್ರರಿಗೂ, ಈ ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ಎಲ್ಲ ಶ್ರದ್ಧಾಳುಗಳಿಗೂ, ಮಕ್ಕಳು ಕೂಡ ನನ್ನ ಕೆಲವು ಧನ್ಯವಾದಗಳನ್ನು ಅರ್ಪಿಸಿ ಇಂದ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ಈಗ ಮಜಾ ಟಾಕೀಸ್ ಅವರ ನಿರ್ದೇಶಕರು ತೇಜಸ್ವಿ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಿಢೀರಂತ ಸ್ಟೇಜ್ ಮೇಲೆ ಕರೆದ್ರು. ಇವತ್ತು ನಾನು ನನ್ನ ಮಗಳನ್ನ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದೆ. ಬಹಳ ಖುಷಿ ಆಯ್ತು. ಆಸ್ ಅ ಪೇರೆಂಟ್ ನಮ್ಗೆಲ್ಲ ಗೊತ್ತಿರುತ್ತೆ ಈ ಸಮ್ಮರ್ ವೆಕೇಶನ್ ಅಲ್ಲಿ ಮಕ್ಕಳನ್ನ ಮನೆಯಲ್ಲಿ ತಡೆಯೋದು ಎಷ್ಟು ಕಷ್ಟ ಅಂತ. ತುಂಬಾ ಕಡೆ ಸಮ್ಮರ್ ಕ್ಯಾಂಪ್ಗಳು ಆಗುತ್ತೆ. ಆದ್ರೆ ಇಲ್ಲಿ ಎಸ್ಪೆಷಲಿ ನಾನು ನೋಡಿದಾಗ ಈ ಗಾಂಧಾರಿ ವಿದ್ಯೆ ಇರ್ಬೋದು, ಯೋಗ ಇರ್ಬೋದು, ನಮ್ಮ ಪರಂಪರೆಯನ್ನ ನಮ್ಮ ಮಕ್ಕಳಿಗೆ ದಾಟಿಸ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬಹಳ ಖುಷಿ ಆಯ್ತು. ಅದೇ ಒಂದು ಕಾರಣಕ್ಕೆ ನನ್ನ ಮಗಳನ್ನು ಸಹ ನೆಕ್ಸ್ಟ್ ಸೆಷನ್ ಅಲ್ಲಿ ಇಲ್ಲಿಗೆ ಗಾಂಧಾರಿ ವಿದ್ಯೆಗೆ ಸೇರಿಸ್ಲಿಕ್ಕೆ ಅಂತ ನಾನು ಇವತ್ತು ಬಂದಿದ್ದು. ಅಂಡ್ ಶಿವಪ್ರಕಾಶ್ ಅವರು ನನಗೂ ಕೂಡ ಗುರುಗಳೇ. ಒಂದು 32 ವರ್ಷದ ಹಿಂದೆ ಇದೇ ತರ ನಾನು ಒಂದು ಕ್ಯಾಂಪಲ್ಲಿ ಅವರಿಂದ ಯೋಗ ಕಲ್ತಿದ್ದೆ. ಬಹುಶಃ ಆ ಯೋಗ ಮತ್ತೆ ಈ ತರ ಒಂದು ಎಕ್ಸ್ಪೋಜರ್ಗಳೇ ನನಗೆ ಒಂದು ಸ್ಟೇಜ್ ಫಿಯರ್ ಅನ್ನ ಹೋಗ್ಲಾಡಿಸಿ ನಾನು ಇವತ್ತು ಏನು ಒಂದು ಸಾಂಸ್ಕೃತಿಕ ರಂಗದಲ್ಲಿ ಇದ್ದೀನಿ ನಿರ್ದೇಶಕನಾಗಿ, ಅದಕ್ಕೆ ನನಗೆ ಆ ವಯಸ್ಸಿನಲ್ಲೇ ಒಂದು ಎನ್ಕರೇಜ್ಮೆಂಟ್ ಸಿಕ್ತು ಅಂತ ಹೇಳ್ಬೋದು. ಅದು ಇವತ್ತು ಎಲ್ಲ ಮಕ್ಕಳಿಗೂ ಬೇಕಾಗಿದೆ. ಎಸ್ಪೆಷಲಿ ಇವತ್ತಿನ ಈ ಏನು ಮೊಬೈಲ್ ಎಲ್ಲರನ್ನ ಹೇಗೆ ಆವರಿಸ್ಕೊಂಡಿದೆ, ಮಕ್ಕಳನ್ನು ಕೂಡ ನಮ್ಮ ಜನರೇಷನ್ ಅಲ್ಲಿ ನಮಗೇನ್ ಸಿಗ್ತಾ ಇತ್ತು ಅದರಲ್ಲಿ ಒಂದು 10% ಕೂಡ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಬೇರೆ ಬೇರೆ ಇನ್ಫಾರ್ಮೇಶನ್, ಪುಸ್ತಕಗಳನ್ನು ಓದೋದಿರ್ಬೋದು, ಯಾವುದು ಕೂಡ ಇವತ್ತಿನ ಮಕ್ಕಳಿಗೆ ಇಲ್ಲವಾಗಿದೆ. ಅಟ್ಲೀಸ್ಟ್ ಅವುಗಳನ್ನ ವಾಪಸ್ ತರಲಿಕ್ಕೆ ಇಂಥ ಒಂದು ಕ್ಯಾಂಪ್ಗಳು, ಇಂಥ ಒಂದು ಸಂಘಟನೆಗಳು ಪ್ರಯತ್ನ ಮಾಡ್ತಿವೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ಆಸ್ ಅ ಪೇರೆಂಟ್ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಂದು ಸಣ್ಣ ಕೆಲಸದ ನಿಮಿತ್ತ ನಾವು ಹೊರಡಬೇಕಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆನ್ನಾಗಿ ನಮ್ಮ ಅನುಭವ ಹಂಚಿಕೊಂಡಂತ ಶ್ರೀ ತೇಜಸ್ವಿ ಅವರಿಗೆ ಧನ್ಯವಾದಗಳು. ಈಗ ನೀವೇ ಮಾತಾಡ್ಬೇಕು ಇವಾಗ, ಬನ್ನಿ. ನಿರ್ದೇಶಕರಂತ ಶ್ರೀ ಯೋಗಾನಂದರವರು ವೇದಿಕೆಯಲ್ಲಿ ಕುರಿತು ಬನ್ನಿ ಸರ್. 4 ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ಕೋರ್ತೇನೆ. ಯೋಗಾನಂದ ಪರಮ ಪೂಜ್ಯ ಗುರುಗಳು ವೇದಿಕೆಯಲ್ಲಿದ್ದಾರೆ. ಯೋಗ ಪ್ರವೀಣ ಗುರುಗಳು ಕೂಡ ಇದ್ದಾರೆ. ಹಾಗೆ ಯೋಗಾಚಾರ್ಯರೆಲ್ಲ ವೇದಿಕೆಯಲ್ಲಿದ್ದಾರೆ. ಮಕ್ಕಳ ಯಾರು ಮಾತಾಡಬಾರ್ದು. 2 ನಿಮಿಷ ನಾನು ಮಾತು ಕೇಳಿಸ್ಕೋತೀರಾ? ಕೇಳಿಸ್ಕೋಬೇಕು, ಆಯ್ತಾ? ನೀವೆಲ್ಲ ಪೋಷಕರಿದ್ದೀರಿ. ಪ್ರತಿದಿನ ಬಹಳ ಶ್ರಮ ವಹಿಸಿ ಅವರನ್ನು ಕರ್ಕೊಂಡು ಬಂದ್ಬಿಡೋದು, ವಾಪಸ್ ಕರ್ಕೊಂಡು ಹೋಗೋದು, ಒಬ್ರು ತಪ್ಪಿರೋ ಒಬ್ರು ಇನ್ನೊಬ್ರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡೋದು, ಜವಾಬ್ದಾರಿಯನ್ನ ಕರ್ಕೊಂಬರಕ್ಕೆ, ತಿಂಡಿ ತಂದು ಕೊಡೋಕ್ಕೆ, ಊಟ ತಂದು ಕೊಡೋಕ್ಕೆ, ಅವ್ರಿಗೇನು ಕಾಸ್ಟ್ಯೂಮ್ ಬೇಕಾ, ಪ್ರಾಪ್ಸ್ ಬೇಕಾ ಅದನ್ನೆಲ್ಲನೂ ಮಾಡ್ಕೊಡಕ್ಕೆ. ಹೌದಲ್ವಾ? ನೀವು ತುಂಬ ಆಕ್ಟಿವ್ ಆಗಿದ್ದೀರಿ. ಸೋ ದಟ್ ನಿಮ್ಮ ಆಯಾಸ್ ಕೂಡ ಜಾಸ್ತಿ ಆಗಿದೆ. ಪ್ರತಿದಿನದ ಒತ್ತಡ ಏನಿರ್ತದೋ ಅದನ್ನ ಬಿಟ್ಟು ಬೇರೆ ಕಡೆ ತೊಡಗಿಸ್ಕೋತೀವಿ ಅಂತಂದ್ರೆ ನಾವು ರಿಲ್ಯಾಕ್ಸ್ ಆಗ್ತೀವಿ ಅಂತ ಅರ್ಥ. ಅಂದ್ರೆ ವಿಶ್ರಾಂತಿ ಪಡ್ಕೊಳ್ಳೋದು ಅಂತಂದ್ರೆ ಏನು ಅಂದ್ರೆ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಶಿಫ್ಟ್ ಆಗೋದೇನೆ ರಿಲ್ಯಾಕ್ಸೇಷನ್ ಅಥವಾ ವಿಶ್ರಾಂತಿ ಅಥವಾ ಬದಲಾವಣೆ.
ಪ್ರತಿದಿನದ ರೊಟೀನ್ ಇದ್ದೇ ಇರ್ತದೆ ನಮ್ಗೆಲ್ಲ. ಅದ್ರ ನಡುವೆ ಮೈಸೂರು ಒಂದ್ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ತೀವಾ, ಅಥವಾ ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ತೀವಾ, ಅಥವಾ ಇನ್ನೇನೋ ಫೋನಲ್ಲಿ ಯಾರ ಜೊತೆನೋ ನಮ್ಗೆ ಬೇಕಾದವ್ರ ಜೊತೆ ಮಾತಾಡ್ತೀವಾ, ಆಗ ಆಟೋಮೆಟಿಕ್ ಆಗಿ ನಾವೆಲ್ಲರೂ ಏನಾಗ್ಬಿಡ್ತೇವೆ ಅಂತಂತಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೇವೆ. ಸೊ ಈ ತರದ ಸಮಾಧಾನ ನಮಗೆ ಬೇಕು. ತುಂಬಾ ವೇಗವಾಗಿ ಓಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ತರ ಸಣ್ಣ ಸಣ್ಣ ಸಮಾಧಾನಗಳನ್ನ ನಮಗೆ ನಾವೇ ಕಂಡುಕೊಳ್ಬೇಕು. ನೀವು ಡಾಕ್ಟರ್ ಹತ್ರ ಹೋದ್ರೆ, ಒಬ್ರು ಡಾಕ್ಟರ್ ಹತ್ರ ಹೋದ್ರೆ ಒಂದು ಮೆಡಿಸನ್ ಹೇಳಿದ್ರೆ ಅದೇ ಕಾಯಿಲೆಗೆ ಮತ್ತೊಬ್ರು ಮತ್ತೊಂದು ಹೇಳ್ತಾರೆ. ಆದ್ರೆ ನನಗೆ ಯಾವ್ದ್ರಿಂದ ರಿಲೀಫ್ ಸಿಕ್ಕತ್ತೆ ಅನ್ನೋದು ನನಗ್ ಗೊತ್ತಾಗ್ಬೇಕು, ಅದನ್ನ ನಾವೇ ಕಂಡುಕೋಬೇಕು. ಹಾಗೆ ಮಕ್ಕಳಿಗೆ ಕೂಡ ಅಷ್ಟೇ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ, ನೀವೆಲ್ಲ ಅವರನ್ನು ಇಲ್ಲಿಗೆ ಕಳಿಸಿ ಅಂತ. ಯಾಕಂದ್ರೆ ಅವ್ರು ಹೇಳ್ದಂಗೆ ನನಗೆ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ರು ಇಲ್ಲಿ ಅಂತ ಅಷ್ಟೇ. ಹೊಸಬರನ್ನ ಪರಿಚಯ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಮತ್ತೆ ಒಬ್ಬೊಬ್ರು ಇಬ್ಬಿಬ್ರು ಅಥವಾ ನಮ್ಮ ಕುಟುಂಬದವ್ರ ಜೊತೆ ಮಾತ್ರ ಕಾಲ ಕಳೆಯೋ ಬದಲು ಬೇರೆ ಬೇರೆ ಹೊಸ ಪರಿಚಯದವರೊಟ್ಟಿಗೆ ಸಮಯ ಕಳೆಯೋದ್ರಿಂದ ಸಾಕಷ್ಟು ವಿಚಾರಗಳು ನಮ್ಗೆ ಗೊತ್ತಾಗತ್ತೆ. ಮತ್ತೆ ಹೇಗೆ ಹೊಂದ್ಕೊಂಡು ನಡಿಬೇಕು, ಅವರ ಅಭಿರುಚಿಗಳೇನು, ಅವ್ರು ಹೇಗ್ ನಡ್ಕೋತಾರೆ, ನಾನು ಆ ಥರ ನಡ್ಕೋಬೇಕಾ ಬೇಡವಾ, ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ. ಆ ಕಾರಣಕ್ಕೆ ನೀವು ಅವರನ್ನು ಇಲ್ಲಿ ಕಳಿಸಿರೋದು ತುಂಬಾ ಒಳ್ಳೆಯ ವಿಚಾರ. ನಿಮ್ಗೆಲ್ಲರಿಗೂ ಆ ಮಕ್ಕಳ ಬದಲಾವಣೆ ಕಾಣ್ತಾ ಇದೆಯಾ? ಏನೋ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅಂತ ಅನಿಸ್ತಿದ್ಯಾ? ಅನಿಸ್ತಿದ್ಯಾ? ಅಷ್ಟಾದ್ರೆ ಸಾಕು. ತುಂಬಾ ದೊಡ್ಡದಾಗಿ ಹಿಂಗ ಆಗ್ಬಿಡ್ಬೇಕಿತ್ತು ನಾಳೆನೆ ಅಥವಾ ಇಲ್ಲಿ ಬಂದ ತಕ್ಷಣನೇ ಅಂತ ಏನು ಅನ್ಕೊಳ್ಳೋ ಅಗತ್ಯ ಇಲ್ಲ. ಪ್ರತಿಯೊಂದು ಕೂಡ ಒಂದು ಸಣ್ಣ ಬೀಜ ತರದಿರ್ತದೆ. ಮತ್ತು ನಿಮ್ಮ ಮಕ್ಕಳಿಗೆ ಇವಾಗ ಯಾರ್ಯಾರಿಗೆ ಯಾವುದರಲ್ಲಿ ಅಭಿರುಚಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಅದನ್ನ ನೀವು ಪ್ರೋತ್ಸಾಹ ಮಾಡ್ತಾ ಹೋಗ್ಬೇಕು. ಇಲ್ಲ ಇವನ್ ಚೆನ್ನಾಗಿ ಮಾತಾಡ್ತಾರೆ, ಇವ್ರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ಹಾಡ್ ಚೆನ್ನಾಗಿ ಹೇಳ್ತಾರೆ, ಶ್ಲೋಕ ಚೆನ್ನಾಗಿ ಹೇಳ್ತಾರೆ, ಈ ತರದೆಲ್ಲವನ್ನ ನಾವು ಗಮನಿಸಿ ಅದಕ್ಕೆ ನಾವು ಪೋಷಿಸ್ತಾ ನೀರೆರಿತಾ ಹೋದ್ರೆ ಅವ್ರು ಅದರಲ್ಲಿ ಬೆಳೀತಾ ಹೋಗ್ತಾರೆ. ನಮ್ಮದನ್ನ ಮಕ್ಕಳ ಮೇಲೆ ಹೇರೋಕ್ಕಿಂತ ಅವ್ರಿಗೆ ಏನು ಖುಷಿ ಇದೆ ಅನ್ನೋದನ್ನ ನಾವು ಕಂಡುಕೊಂಡು ಅದರಲ್ಲಿ ಅವರನ್ನ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಷಯ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಸಾಕಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳ ಜೊತೆ ಒಡನಾಡಿದೀವಿ ಮತ್ತು ಅವ್ರಿಗೆ ಸಾಧ್ಯವಾದಷ್ಟು ಕಲಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಮಕ್ಕಳು ಯಾವಾಗಲೂ ಮಕ್ಕಳೇ. ಅಂದ್ರೆ ಒಂದೇ ವಿಷಯ ಅಂದ್ರೆ ಪ್ರಾಕ್ಟೀಸ್ ಹೆಚ್ಚು ಮಾಡ್ತಾ ಅದು ಅವರಿಗೆ ಸಿದ್ಧಿಸುತ್ತೆ. ಆದ್ರೆ ಒಂದು ಅಭಿರುಚಿ ಅನ್ನೋದು ಅವರಲ್ಲಿ ಮೂಡಿರುತ್ತೆ. ಇವಾಗ ಮತ್ತೆ ನಿಮಗೆ ಮನೆಗೆ ಬಂದ್ಮೇಲೆ ಕೇಳ್ಬೋದು, ನಮಗೆ ಸ್ವಲ್ಪ ಪೇಂಟ್ ತಕ್ಕೊಡಿ, ಬ್ರಷ್ ತಕ್ಕೊಡಿ, ಅಥವಾ ನಾಟಕ ಮಾಡಕ್ ಒಂದು ಕಿರೀಟ ತಕ್ಕೊಡಿ, ಅಥವಾ ಹಾಡು ಹೇಳ್ತೀನಿ ಅಂತ ಅವರೆಲ್ಲ ನಿಮಗೆ ಕೇಳ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಅಂದ್ರೆ ಅವರಿಗೆ ಅದರಲ್ಲಿ ಆಸಕ್ತಿ ಮೂಡಿದೆ ಅಂತ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ತರದ ಬದಲಾವಣೆಗಳನ್ನ ನಾವು ಕಂಡುಕೊಳ್ಬೇಕು. ಮತ್ತು ಎಲ್ಲರೂ ಕೂಡ ಸಾಕಷ್ಟು ಈಗ ನಮ್ಗೆ ಗೊತ್ತು, ತುಂಬಾ ನಮ್ಗೆ ನೋಡ್ತಾ ಇದೀವಿ ನಮ್ಮ ಸಮಾಜದಲ್ಲಾಗ್ಲಿ, ದೇಶದಲ್ಲಾಗ್ಲಿ, ರಾಷ್ಟ್ರದಲ್ಲಾಗ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಇಡೀ ಜಗತ್ತಿನ ತುಂಬಾ 700 ಚಿಲ್ಲರೆ ಕೋಟಿ ಎಲ್ಲ ಜನ ಇದ್ದೇವೆ. ಆದ್ರೆ ಒಬ್ಬ ಮನುಷ್ಯನ ಯುದ್ಧ ಬೇಡ ಅಂತ ತಡೀಕ್ ಸಾಧ್ಯ ಆಗ್ತಿಲ್ಲ ಯಾರಿಗೂ. ನೀನ್ ಮಾಡ್ತಿರೋದು ತಪ್ಪು ಅಂತಾನೂ ಹೇಳಕ್ ಆಗ್ತಿಲ್ಲ. 199ಕ್ಕೂ ಹೆಚ್ಚು ದೇಶಗಳಿದ್ದೆ. ಆ ರಾಷ್ಟ್ರಗಳಲ್ಲಿ ಒಬ್ಬ ಕೂಡ ಧೈರ್ಯವಾಗಿ ಎದ್ದು ನಿಂತು ಇದರಿಂದ ಮನುಕುಲ ವಿನಾಶಕ್ಕೆ ಹೋಗತ್ತೆ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ನಾವ್ ಎಂತ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಯೋಚನೆ ಮಾಡಬೇಕು. ಮತ್ತು ನಮ್ಮ ಮಕ್ಕಳು ಕೂಡ ಹಾಗೇನೆ ಈ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡಲ್ಲ, ಹಾಗೆ ಮೌತ್ ಫೋಲ್ಡ್ ಮಾಡ್ಕೊಂಡಿರೋ ತರ ನಾವು ಕಲಿಸ್ಬಾರ್ದು. ಅವರು ವಿಚಾರವನ್ನ ತಿಳ್ಕೊತಾ ಮಾತಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ, ಇಲ್ಲಿ ಶ್ರಮ ಹಾಕಿದ್ರಿಂದ ಚೆನ್ನಾಗಿ ಊಟ ಮಾಡೋದು ಕಲ್ತಿದ್ದಾರೆ, ಒಬ್ರಿಗೊಬ್ರು ಬೆರೆಯೋದು ಕಲ್ತಿದ್ದಾರೆ, ಒಂದಷ್ಟು ಹಾಡು ಹೇಳ್ತಾರೆ, ಒಂದಷ್ಟು ನಾಟಕ ಮಾಡ್ತಾರೆ. ಅದೆಲ್ಲ ನಿಮ್ ಗಮನಕ್ಕೂ ಬಂದಿದೆ. ನಾವು ಕೂಡ ಸಾಕಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಎಲ್ಲರೂ ಸೇರಿ ಹಾಕಿದ್ದೇವೆ. ನಿಮ್ಗೆಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಗುರುಗಳೆಲ್ಲ ಬಂದಿದ್ದಾರೆ.
ನಾವು ಯಾವಾಗ್ಲೂ ನಾನು ಹೇಳ್ದಂಗೆ ಹೊಸ ಹೊಸ ಪರಿಚಯ ಮಾಡ್ಕೊಳ್ಬೇಕು ಅಂತಿದೆ. ನೀವು ಎಷ್ಟು ಸರ್ತಿ ಪಾನಿಪುರಿ ಅಂಗಡಿ ಕರ್ಕೊಂಡು ಹೋಗ್ತೀರಿ, ಸಂಜೆ ಹೊತ್ತು ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋಗ್ತೀರಿ ಗೊತ್ತು. ಆದ್ರೆ ಕುಕ್ಕರಳ್ಳಿ ಕೆರೆ ಕರ್ಕೊಂಡು ಹೋಗಿದ್ದೀರಾ, ಲಿಂಗಂಬೂದಿ ಕೆರೆ ಕರ್ಕೊಂಡು ಹೋಗಿದ್ದೀರಾ, ಜಗನ್ಮೋಹನ ಅರಮನೆಗೆ ಕರ್ಕೊಂಡು ಹೋಗಿದ್ದೀರಾ? ನಮ್ಮ ಮೈಸೂರಿನಲ್ಲಿ ಅದ್ಭುತವಾದಂತ ಸಾಕಷ್ಟು R.K. ನಾರಾಯಣ್ ಅವ್ರದ್ದು ಒಂದು ಮಾನ್ಯುಮೆಂಟ್ ಇದೆ. ಅವರ ಮನೆಯನ್ನೇ ದೊಡ್ಡ ಇದು ಮಾಡ್ಯಾರೆ, ಅಲ್ಲಿ ಕರ್ಕೊಂಡು ಹೋಗಿ ಅದನ್ನ ಪರಿಚಯ ಮಾಡಿಸಿ ಸಮಯ ಆದಾಗ. ಈ ತರದ ಅಭಿರುಚಿಗಳನ್ನ ಮಕ್ಕಳಿಗೆ ಪರಿಚಯಿಸ್ತಾ ಹೋಗೋದು ನಮ್ಮ ಜವಾಬ್ದಾರಿ ಅಂತ ನಾನು ಕೂಡ ಅನ್ಕೋತೀನಿ. ದಯಮಾಡಿ ಆ ನಿಟ್ಟಿನಲ್ಲಿ ಕೂಡ ನೀವೆಲ್ಲ ಯೋಚನೆ ಮಾಡಿ. ಎಲ್ರೂ ಕೂಡ ಗುರುಗಳು ಹೇಳ್ದಂಗೆ ಎಲ್ರಿಗೂ ಒಳ್ಳೆಯದಾಗ್ಲಿ, ಎಲ್ರೂ ಸಮಾಧಾನ ಚಿತ್ತರಾಗಿರೋಣ. ಅವರು ನಾಟಕ ಕೂಡ ಮಾಡ್ತಾರೆ. ನಾಟಕ ಮಾಡ್ತಾರೆ ಅನ್ನೋಕ್ಕಿಂತ ಆ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಏನ್ ಮಾಡೋದು ಅದು ನಾಟಕ ಇರ್ತದೆ. ಹಾಗಾಗಿ ಅವಕಾಶಕ್ಕಾಗಿ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. MS ಶಿವಪ್ರಕಾಶ್ ಅವರೇ ಹಾಗೂ ಯೋಗಾಚಾರ್ಯರಾದ MS ರಮೇಶ್ ಅವರೇ ಹಾಗೂ ಎಲ್ಲ ಬಂಧುಗಳೇ, ಒಂದು 2 ನಿಮಿಷ ಅವ್ರ ಮಾತು ಕೇಳಿ. ನಾವೆಲ್ಲರೂ ಕೂಡ, ಯಾಕೆ ನಾನೊಬ್ಬ ಯೋಗ ಶಿಕ್ಷಕರಾದ್ರಿಂದ ಯೋಗದ ಬಗ್ಗೆನೇ ಹೇಳಿದ್ರೆ ಒಳ್ಳೆಯದು. ಸುಮಾರು 40 ವರ್ಷ ನಾನು ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಸಾವಿರಾರು ಜನಕ್ಕೆ ಯೋಗಾಸನ ಶಿಕ್ಷಣವನ್ನು ಕೂಡ ನೀಡ್ತಾ ಬರ್ತಿದ್ದೇನೆ. ಯಾರು ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಅವರ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಟಿವಿನಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ನೋಡಿ ಆಸನಗಳು ಇಷ್ಟು ದೊಡ್ಡದಾಗಿದೆ, ಇದೆಲ್ಲ ನಾವು ಮಾಡಕ್ಕಾಗುತ್ತಾ, ನನ್ನ ಹೊಟ್ಟೆ ಇದೆ ಅಥವಾ ನನ್ನ ದಪ್ಪ ಇದ್ದೀನಿ, ಇದೆಲ್ಲ ಒಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಮಾಡ್ತಿರ್ತಾವು ಮಕ್ಕಳನ್ನ ಮಾತ್ರ ಸೇರಿಸ್ತಾರೆ ಯೋಗ ಕ್ಲಾಸ್ಗೆ. ಅದು ತಪ್ಪು. ನಾವ್ ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಶರೀರ ಮಾಧ್ಯಮ ಕೊಡು ಧರ್ಮ ಸಾಧನೆ. ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಕೂಡ ನಮ್ಮ ಈ ದೇಹ ಆರೋಗ್ಯವಾಗಿದ್ರೆ ಮಾತ್ರ ಸಾಧ್ಯ. ಅದರಿಂದ ತಾವೆಲ್ಲರೂ ಕೂಡ ಯೋಗ ಅಂದ ತಕ್ಷಣ ದೊಡ್ಡದಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ತುಂಬಾ ಸೂಕ್ಷ್ಮ ವ್ಯಾಯಾಮಗಳು ಕೂಡ ಇದೆ, ಯೋಗಾಸನಗಳಿದೆ. ತಾವೆಲ್ಲರೂ ಕೇಳಿರ್ತೀರಾ, ನೋಡಿರ್ತೀರಾ. ಸೂರ್ಯ ನಮಸ್ಕಾರ ಅಂತ, ಅಲ್ಲಿ 10 ಸ್ಟೆಪ್ಪಿನ ಸೂರ್ಯ ನಮಸ್ಕಾರ ಇದೆ, 12 ಇದೆ, 20 ಇದೆ. ಆದ್ರೆ ನಿಮ್ಗೆ ಸೂಕ್ಷ್ಮವಾಗಿರೋದಂದ್ರೆ ಪ್ರತಿ ವರ್ಷ ನಾವು ರಥಸಪ್ತಮಿ ಪೇಪರ್ ಅಲ್ಲಿ ನೋಡಿದ್ದೀರಾ, 10 ಹಂತದ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು. ಪ್ರತಿನಿತ್ಯ ಒಂದು ಅರ್ಧ ಗಂಟೆ, 10 ನಿಮಿಷ, 20 ನಿಮಿಷ, ಎಷ್ಟು ಸಾಧ್ಯ ಅಷ್ಟು ಬರೀ ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮ್ಮ ಆರೋಗ್ಯವನ್ನ, ದೈಹಿಕವಾದ ಮತ್ತು ಮಾನಸಿಕವಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ತಾವೆಲ್ಲರೂ ಕೂಡ ಯೋಗಾಭ್ಯಾಸ ಮಾಡಿ, ಜೊತೆಯಲ್ಲಿ ಉತ್ತಮವಾದ ಆಹಾರ ತಗೊಳ್ಳಿ ಅಲ್ವಾ. ನಾವು ಏನೇ ಆರೋಗ್ಯವಾಗಿರ್ಬೇಕಾದ್ರೆ ಆಹಾರ ಮುಖ್ಯ. ಆಹಾರನೂ ಕೂಡ ಬುದ್ಧಿ ಅಂತ. ಯಾವ ರೀತಿ ಆಹಾರ ತಗೊಳ್ತೀವೋ ಹಾಗೆ ನಮ್ಮ ಬುದ್ಧಿ ಶಕ್ತಿ ಇರುತ್ತೆ. ಮಕ್ಕಳ ಜೊತೆಗೆ ನೀವು ಕೂಡ ಯೋಗಾಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಇತ್ತೀಚೆಗೆ ನೋಡ್ತಾ ಇದ್ದೀರಾ, ಹಲವಾರು ಒಂದು ವರ್ಷಕ್ಕೆ 10ರಿಂದ 15 ಆಸ್ಪತ್ರೆಗಳು ಪ್ರಾರಂಭ ಆಗ್ತಾ ಇದೆ. ನಾವು ಎಷ್ಟು ಜನ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಯಾಕೆ ಅಂದ್ರೆ ಬಣ್ಣ ಬಣ್ಣದ ಆಹಾರ ತಿಂತೀವಿ. ಯಾವ್ದು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲೇನೋ ಪಾನಿಪುರಿ, ಗೋಬಿ ಇತ್ಯಾದಿ ಇತ್ಯಾದಿ ಯಾವ್ದು ಬಣ್ಣ ಬಣ್ಣದ ಆಹಾರ ತಿಂತೀರಾ. ಅದೇ ಮನೇಲಿ ಬೇಕಾದ್ರೆ ನೀವು ಒಳ್ಳೆ ಎಣ್ಣೆಲೇ ಬಿಸಿಬೇಳೆ ಬಾತ್ ಮಾಡ್ತೀರಾ, ವೆಜಿಟೇಬಲ್ ಬಾತ್ ಮಾಡ್ತೀರಾ. ಅದೇ ರಸ್ತೆ ಬದಿಯಲ್ಲಿ ಮಾಡೋದು ಯಾವುದೋ ಒಂದು ಎಣ್ಣೆ, ಅದು 20 ಸಾರಿ ಬೇಯಿಸಿ 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 ಅದರಲ್ಲಿ ಗೋಬಿ ಇನ್ನೇನು ಬೇರೆ ಬೇರೆ ಐಟಮ್ಗಳನ್ನ ಮಾಡ್ತಾ ಅದರ ತಿಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ವಿ. ನೋಡಿದ್ರೆ ಇತ್ತೀಚೆಗೆ ಸುಮಾರು 25-30 ವರ್ಷದವರೆಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಈ ಥರದಲ್ಲಿ ಆಗ್ತಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಆಹಾರ ಪದ್ಧತಿ. ಎರಡನೇದು ಒಳ್ಳೆ ಆಹಾರ ತಗೋತೀರ, ದೇಹಕ್ಕೆ ಒಳ್ಳೆಯ ರೀತಿಯ ಒಂದು ವ್ಯಾಯಾಮ ಇಲ್ಲ. ಅದರಿಂದ ಒಳ್ಳೆಯ ಆಹಾರ ತಗೊಂಡ್ರು ಕೂಡ ನಿಮ್ಮ ದೇಹಕ್ಕೆ ಉತ್ತಮವಾದ ಒಂದು ಯೋಗಾಸನ ಬೇಕು. ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ. ನಿಮ್ಮ ಹತ್ತಿರದಲ್ಲಿರುವಂಥ ಯೋಗ ಕೇಂದ್ರದಲ್ಲಿ ಅದನ್ನ ಮತ್ತು ಪ್ರಕಾರ ಉಚಿತವಾಗಿ ಕೂಡ ಹೇಳ್ಕೊಡ್ತಾ ಇದ್ದಾರಂತೆ. ಮತ್ತೆ ಇಲ್ಲೂ ಬನ್ನಿ, ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಪ್ರತಿನಿತ್ಯ ಈಗ ಅಭ್ಯಾಸ ಮಾಡಿ. ಸ್ವಲ್ಪ ಆಹಾರ ಚೆನ್ನಾಗಿ ತಿಂದರೂ ಪರವಾಗಿಲ್ಲ, ಅಂದರೆ ಆ ಡೈಜೆಷನ್ ಪವರ್ ನಿಮಗೆ ಜಾಸ್ತಿ ಇರುತ್ತೆ. ಯೋಗಾಸನ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರೋದು, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು. ದಯವಿಟ್ಟು ಎಲ್ಲರೂ ಕೂಡ ಯೋಗಾಭ್ಯಾಸ ಮಾಡಿ. ನಿಮ್ಮ ಮಕ್ಕಳಿಗೆ ನಿಮಗೆ ಏನು ಗೊತ್ತಿದೆಯೋ ಅದು ಮಂತ್ರಗಳನ್ನ ಹೇಳ್ಕೊಡಿ. ಸೂರ್ಯ ನಮಸ್ಕಾರ ಇರ್ಬೋದು, ಗಾಯತ್ರಿ ಮಂತ್ರ ಇರ್ಬೋದು, ದೇವರ ನಾಮಸ್ಮರಣೆ ಹೇಳ್ಕೊಡಿ. ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ಮಕ್ಕಳ ಜೊತೆ ನೀವು ಮಂತ್ರ ಅಥವಾ ಕಥೆಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ನೀವು ಹೇಳ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ಖಂಡಿತ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ತೆ, ಹರಿ ಓಂ. ನಿಮ್ಮಿಂದ ನಮಸ್ಕಾರ ಬರಲೇ ಇಲ್ವಲ್ಲ?
ನಿಮ್ಮ ನಮಸ್ಕಾರಕ್ಕೆ ನಮ್ಮ ತಿರಸ್ಕಾರ ಅನ್ನಂಗೆ ಆಗೋಯ್ತು ಅಲ್ವಾ? ಜೋರಾಗಿ ಹೇಳಿ. ನಾನು ನಮಸ್ತೆ ಅಂತ ಹೇಳಿದೆ, ಯಾರು ನಮಸ್ತೆನೇ ಮಾಡಲಿಲ್ವಲ್ಲ. ನಮ್ಮ ಕಲ್ಚರ್ ಎಲ್ಲಿ ಶುರು ಆಗ್ತದೆ? ನಮ್ಮ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ದಯವಿಟ್ಟು ಕ್ಷಮಿಸಿ, ನಿಮಗೆ ಬೇಜಾರು ಮಾಡೋಕ್ಕೆ ಹೇಳಲಿಲ್ಲ. ನಾನು ಪ್ರತಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನಾವು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಸರ್ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವ್ರ ಮಕ್ಕ ನಾವು ನೋಡ್ತೀವಿ ನಾವು. ಆದರೆ ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡೋದೇ ಇಲ್ಲ ನಾವು. ಯಾಕೆಂದ್ರೆ ನಾವು ಮಾಡಿದ್ದನ್ನ ನಮ್ಮ ಮಕ್ಕಳು ಮಾಡೋದು ಬೇಡ ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ಫಸ್ಟ್ ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ ಫಸ್ಟು ಗೌರವ ಸೂಚಿಸೋದೆಲ್ಲಿಂದ ಅಂದರೆ ಕಾಲು ನಮಸ್ಕಾರ ಮಾಡೋದ್ರಿಂದ. ಆ ಮಕ್ಕಳು ಪಾಪ ಎಕ್ಸಾಮ್ ಬಂದರೆ ಟೆಸ್ಟ್ ಬಂದಾಗ ಮಾತ್ರ ನೆನಪು ಬರೋದು, ಇಲ್ಲದ್ರೆ ಆಮೇಲೆ ನೆನಪು ಬರೋದೇ ಇಲ್ಲ. ಹೌದಾ? ಇಲ್ಲಿ ಮತ್ತೆ ವಾಪಸ್ ಬರ್ತಿದ್ದೀವಿ. ನಮಸ್ತೆ, ಹರಿ ಓಂ, ಧನ್ಯವಾದಗಳು. ನಾನು ಬಂದೆ ಸ್ವಲ್ಪ ಇವತ್ತು ನಾನು ಅತಿಥಿ ಅಲ್ಲ. ನಮ್ಮ ಗುರುಗಳಿಗೆ ನಾವು ಕರೀದೇವರು ನಮ್ಮನ್ನು ಕೂರಿಸ್ತಾರೆ, ಕರೆದ್ರು ನಾವು ಕೂರಿಸ್ತಾರೆ, ವಿಶೇಷವಾಗೂ ಕರೀತಾರೆ, ಎಲ್ಲ ಥರದ್ದು ಇರುತ್ತೆ. ಆದರೆ ಇಲ್ಲಿ ವಿಶೇಷತೆ ಏನಿತ್ತು ಅಂತಂದರೆ, ನಮ್ಮ ಸ್ನೇಹಿತರು ಅಂತ ಹೇಳೋಂಗಿಲ್ಲ, ಅವರು ನಮ್ಮ ಸ್ವಾಮೀಜಿಯವರು. ಅವತ್ತೊಂದು ದಿವಸಕ್ಕೆ ನಾವಿಬ್ಬರು ಸ್ನೇಹಿತರು. ಆದರೆ ಇವ್ರು ನೋಡಬೇಕು, ನಾವು ಆಶ್ರಮಕ್ಕೆ ಹೋಗಬೇಕಾಯ್ತು. ನಾವು ಇಲ್ಲಿ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ವಿ. ಈ ಥರ ಕಾರ್ಯಕ್ರಮ ನಡೀತಾ ಇದೆ, ಸ್ವಾಮೀಜಿ ಇದ್ದಾರೆ ಅಂತ. ಸ್ವಾಮೀಜಿ ಇದ್ದರೆ ಅದ್ರ ಒಂದು ಸರಿ ಭೇಟಿ ಆಗ್ಬಿಟ್ಟು ಹೋಗ್ಬೇಡೋಣ, ಮತ್ತಿಲ್ಲ ಅಂದರೆ ನಾವು 12 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬೇಕಲ್ಲ ಅಂತಂದೆ. ಸೊ ಅನಿವಾರ್ಯ ಈಗ ಒಂದು ಭೇಟಿನೂ ಕೂಡ ಆಯಿತು. ನಿಮ್ಮಂಥ ಒಂದು ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಂಡು ಆಯಿತು. ಧನ್ಯವಾದಗಳು. ಆತ್ಮೀಯರೇ, ನಮಗೆ ಏನಾದ್ರು ಒಂದು ವಿಶೇಷತೆ ಇರಬೇಕು ಅಂತಂದರೆ, ನಾವಿವತ್ತು ರಿಲ್ಯಾಕ್ಸ್ ಮಾಡ್ಕೊಂಡಿದ್ದು ಅಂದರೆ ಇಲ್ಲೇ. ಹೌದಾ? ಯಾರು ರಿಲ್ಯಾಕ್ಸ್ ಮಾಡ್ಕೊಂಡಿಲ್ಲ ಅಂತ ಕೈ ಎತ್ಬಿಡಿ. ನಾನಿಲ್ಲಿ ಒಂದು ಕಡೆ ವೇದಿಕೆಯಲ್ಲಿ ನೋಡ್ತಾ ಇರಿ, ಇನ್ನೊಂದು ಕಡೆ ಆ ಕಡೆಗೂ ನೋಡ್ತಾ ಇರ್ತೀನಿ. ಸಾಮಾನ್ಯವಾಗಿ ನಮಗೆ ಗೊತ್ತಿಲ್ಲದವ್ರಿಗೆ ನಿದ್ದೆಗೆ ಜಾರ್ಬಿಡ್ತೀವಿ. ಹೌದಾ? ಯಾಕೆಂದ್ರೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಸರಿಯಾದ ವಿಚಾರಗಳಿಲ್ಲ ಅಂದರೆ ನಮ್ಗೆ ನಿದ್ದೆ ಬರೋದು ಖಂಡಿತ ಇರುತ್ತೆ. ಓಕೆ, ಸೊ ಇವತ್ತಿನ ದಿವಸ ನಾವಿಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಆದರೆ ನಮ್ಮ ಮಕ್ಕಳಲ್ಲಿ ಆ ಪ್ರತಿಭೆಯನ್ನು ನಾವು ನೋಡ್ತಾ ಇದ್ದೀವಿ. ಹೌದಾ? ಎಲ್ಲಿಂದ ನೋಡಿದ್ವಿ? ಇಲ್ಲಿ ನಾವು ನೋಡಿದಾಗ ಎಷ್ಟು ಅದ್ಭುತವಾಗಿ ಅವರು ಸಹಸ್ರನಾಮಗಳನ್ನ ಹೇಳಿದ್ರು, ವಿಷ್ಣು ಸಹಸ್ರನಾಮ ಮತ್ತು ಗಾಂಧಾರಿ ವಿದ್ಯೆಗಳು, ಇವೆಲ್ಲನೂ ಏನಾದ್ರು ಕಲಿಸ್ತಾ ಇದೀವಿ ಅಂದರೆ ಬಹುಶಃ ಮೈಸೂರಿನಲ್ಲಿ ಈ ಥರದ ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ. ಇನ್ನೆಲ್ಲೂ ನಾನು ನೋಡ್ದಂಗೆ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕು ಅಂದರೂ ಅಷ್ಟೇ. ಮತ್ತು ಅದಕ್ಕೆ ಪೋಷಕರು ನಾವೆಲ್ಲ ಅದಕ್ಕೆ ಪೋಷಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಬಿಟ್ಟರೆ ಬಹುಶಃ ಬೇರೆ ನಾನು ಆ ಥರ ಸಿಟಿಗಳು ನಾನು ನೋಡಿಲ್ಲ. ಇದೊಂದು ಅದ್ಭುತ ಕಾರ್ಯಕ್ರಮ, ಈ ಥರ ಇದೆಲ್ಲ ಮಾಡ್ತಾಯಿದ್ದಾರೆ. ಇದನ್ನು ಅವರು ಹೆಚ್ಚೆಚ್ಚು ಬೆಳೆಸ್ಕೊತಾ ಇರಲಿ. ಒಂದಲ್ಲ ಒಂದು ದಿವಸ ಅವ್ರ ಪ್ರತಿಭೆ ಖಂಡಿತ ಅವರಿಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟನ್ನು ಹೇಳಿ ನಿಮ್ಮಲ್ಲಿ ಎಲ್ಲರಿಗೂ ಒಂದೊಂದು ಆನೆ ಇರಲಿ ಅಂತ ಆಶಿಸ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚಪ್ಪಾಳೆ ಹೊಡೆದ್ಬಿಟ್ರಲ್ಲ. ಆನೆಯನ್ನು ಹಿಡ್ಕೊಂಡಿದ್ದೀರಾ? ಆನೆಯನ್ನು ಹಿಡ್ಕೊಂಡಿದ್ದೀರಾ? ಎಲ್ಲರ ಮಂದುವೆ ಹಿಡ್ಕೊಳ್ಳಿ ಪಾಪ. ನಾನು ಹೇಳಿದ್ದು ಇಷ್ಟೇ, ಆನಂದ, ಆರೋಗ್ಯ, ನೆಮ್ಮದಿ ಅಷ್ಟೇ. ಧನ್ಯವಾದಗಳು. ನಮಸ್ತೆ, ಹರಿ ಓಂ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಮಹಿಳಾ ಯೋಗ ಗುರುಗಳು ಬಂದಿದ್ದಾರೆ, ನೀನಾ ಅಂತೇಳಿ. ಬನ್ನಿ. ಅವರು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಯೋಗವನ್ನ ಕಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ. ಅವರು ಮೂಲತಃ ಮೈಸೂರಿನವರು, ಆದರೂ ಮೈಸೂರಿನವರು ಗೊತ್ತಿಲ್ಲ ಅಷ್ಟೇ. ಈಗ ಒಂದೆರಡು ಕಾರ್ಯಕ್ರಮ ನಂತರ ನಮ್ಮ ಮೀನವರು ಸಹ ಮಾತಾಡ್ತಾರೆ. ಬೆಳವಣಿಗೆಯ ಬಗ್ಗೆ ಪೋಷಕರ ಅಭಿಪ್ರಾಯ ಏನು ಕೇಳೋಣ ಅಲ್ವಾ? ಪೋಷಕರೇ ಬನ್ನಿ. ಯಾರು ಬೇಕಾದ್ರೂ ತಮ್ಮ ಅನುಭವಗಳನ್ನ. ಎಲ್ರಿಗೂ ನಮಸ್ಕಾರ. ಪೂಜ್ಯ ಗುರುಗಳು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಕೂಡ ವಂದನೆಗಳು. ಮೊದಲನೇದಾಗಿ ಈ ಶಿಬಿರವನ್ನು ಆಯೋಜನೆ ಮಾಡಿದಂಥ ಶ್ರೀ ಪರಮಹಂಸ ಯೋಗ ಮಹಾವಿದ್ಯಾಲಯ ಇವ್ರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಮಗಳು ಇಲ್ಲಿ ಬಂದು ಸೇರಿದಾಗ ಕೇಳಿದಾಗ ಏನೇನು ಹೇಳ್ಕೊಡ್ತಾರೆ ಅಂತ ಕೇಳಿದಾಗ ಈ ಥರ ಯೋಗ, ಪ್ರಾಣಾಯಾಮ, ಏನೇನೋ ಕೆಲವೊಂದು ಗಾಂಧಾರಿ ವಿದ್ಯೆಗಳು, ವಿಷ್ಣು ಸಹಸ್ರನಾಮ, ನಾಟಕ ಹೇಳೋದು, ಸಂಗೀತಗಳು, ಈ ಥರ ಎಲ್ಲ ಹೇಳಿದ್ಲು. ಹಂಗಾಗಿ ನಾವು ಖುಷಿಯಿಂದ ಇಲ್ಲಿ ಸೇರಿಸಿದ್ವಿ. ಸೊ ಇವಾಗ ಅವಳು ಮನೆಗೆ ಬಂದು ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ಲು. ನಾನು ಇವತ್ತು ಇದು ಕಲಿತೆ, ನಾನು ಅದು ಕಲಿತೆ, ಚೆನ್ನಾಗಿ ಹೇಳ್ಕೊಟ್ರು, ಇವತ್ತು ಇದನ್ನು ಹೇಳ್ಕೊಟ್ರು ಅಂತೇಳಿ ಅವಳಿಗೂ ಭಾಳ ಖುಷಿಯಿಂದ ಇದ್ಲು. ಸೊ ಹಂಗಾಗಿ ನಮಗೂ ಕೂಡ ಭಾಳ ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ಇವಾಗ ಸಮ್ಮರ್ ಕ್ಯಾಂಪ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಸಿ ಹೇಳ್ಕೊಡ್ತೀವಿ, ಪೈಥಾನ್ ಹೇಳ್ಕೊಡ್ತೀವಿ, ಇದು ಹೇಳ್ಕೊಡ್ತೀವಿ, ಬರೀ ಈ ಥರದ್ದೇ ಜಾಸ್ತಿ ಆಗ್ತಾ ಇದೆ. ಅಂಥದ್ರ ಮಧ್ಯೆ ಈ ರೀತಿ ಕಾರ್ಯಕ್ರಮಗಳು ನಡೆದಾಗ
ಇದು ನಮ್ಮ ಸಂಸ್ಕೃತಿಗೆ ಬಹಳ ಹತ್ತಿರವಾದಂಥ ಕಾರ್ಯಕ್ರಮಗಳು ಇವು. ಮಕ್ಕಳಿಗೆ ಸುಮಾರು ಶ್ಲೋಕಗಳು ಹೇಳ್ಕೊಟ್ಟಿದ್ದೀರಾ, ವಿಷ್ಣು ಸಹಸ್ರನಾಮ ಹೇಳ್ಕೊಟ್ಟಿದ್ದೀರಾ, ನಾಟಕಗಳು, ಹಲವಾರು ವಿದ್ಯೆಗಳನ್ನ ಹೇಳ್ಕೊಟ್ಟಿದ್ದೀರಾ. ಇದು ನಿಜವಾಗ್ಲೂ ಮಕ್ಕಳಿಗೆ ಮತ್ತು ಅವರ ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ನಂಬಿಕೆ. ಸೊ ಇದರ ಹಿಂದೆ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಯಾರೆಲ್ಲ ಈ ಶಿಬಿರಕ್ಕೆ ಸಹಾಯ ಮಾಡಿದ್ದೀರಾ, ನಡೆಸಿದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಮಗಳು ಇವಳೆ, ನಮ್ಮ ಮಗಳು ಅದಿತಿ, ಸುಮಾರು ವಿಚಾರ ಕಲ್ತಿಯಾಳೆ, ಸುಮಾರು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ ಇದರಲ್ಲಿ. ಸೊ ಹಂಗಾಗಿ ತಮಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ದೇವರು ಇನ್ನು ಮುಂದೆ ಇದೇ ಥರ ಶಿಬಿರಗಳನ್ನು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಮಟ್ಟದಲ್ಲಿ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಮಗನ JSS ಪಬ್ಲಿಕ್ ಸ್ಕೂಲಲ್ಲಿ ಸೇರಿಸಿದ್ದೀನಿ. ಅವನದು ಅಭ್ಯಾಸ ಇಷ್ಟೇ ಆಗಿತ್ತು, ಮನೆ ಸ್ಕೂಲು ಅದನ್ನ ಬಿಟ್ಟರೆ ಕರಾಟೆಗೆ ಹಾಕಿದ್ದೆ. ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಹಾಂ, ಕರಾಟೆಗೆ ಹಾಕಿದ್ದೆ. ಅಷ್ಟು ಬಿಟ್ಟರೆ ಅವನಿಗೆ ಬೇರೆ ಏನೂ ಅಷ್ಟೊಂದು ಕಲ್ತಿರ್ಲಿಲ್ಲ. ಅವನು ಹೇಳ್ಬೇಕು ಅಂದರೆ ಈ ಜನಪದ ಗೀತೆಗಳಾಗಲಿ, ನಾಟಕಗಳಾಗಲಿ, ಕೆಲವೊಂದು ಆಟಗಳಾಗಲಿ ನಾವೆಲ್ಲ ಹಿಂದೆ ಆಡ್ತಾ ಇದ್ವಿ. ಯಾವುದು ಕುಂಟೆಬಿಲ್ಲೆ ಆಗಿರಲಿ ಅಥವಾ ಇನ್ನೊಂದು ದೇಸಿ ಆಟಗಳೇನಿತ್ತು ಅವುಗಳನ್ನೆಲ್ಲ ನಾವು ಆಡ್ತಾ ಇದ್ವಿ. ಆದರೆ ಈಗಿನ ಮಕ್ಳಿಗೆ ಏನಾಗಿದೆ, ಸ್ಕೂಲಿಗೆ ಹೋಗು, ಮನೆಗೆ ಹೋಗು, ಅದ್ರ ಜೊತೆಗೆ ನಮಗೂ ಕೂಡ ನಾವು ಹೊರಗಡೆ ಬಿಡದೆ ಮನೆಯಲ್ಲೇ ಮಕ್ಳುಗಳನ್ನ ಇರಿಸ್ಕೊಂಡು ನಾವು ಎಲ್ಲೋ ಅವ್ರನ್ನ ಕಳಿಸ್ದೆ. ಅವ್ರಿಗೆ ಏನೂ ಇಲ್ಲ, ಮೊಬೈಲು, TV ಬಿಟ್ಟರೆ ಇನ್ನೇನೂ ಅವರು ನೋಡ್ತಾ ಇರಲಿಲ್ಲ. ಈ ಒಂದು ಪರಮಹಂಸ ಯೋಗ ಮಹಾವಿದ್ಯಾಲಯಕ್ಕೆ ಸೇರಿಸಿದ ಮೇಲೆ ಕೆಲವೊಂದು ಬದಲಾವಣೆಗಳಾಗಿದೆ ಅವನಲ್ಲಿ. ಯೋಗ ಆಗಿರ್ಬೋದು ಅಥವಾ ಗಾಂಧಾರಿ ವಿದ್ಯೆ ಆಗಿರ್ಬೋದು, ಮತ್ತು ಜನಪದ ಗೀತೆಗಳನ್ನ ಕಲ್ತಿರೋದಾಗಿರ್ಬೋದು, ಇವಾಗ ನಾಟಕಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಥರದೆಲ್ಲ ಅವನು ತುಂಬ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಪರಮಹಂಸ ಯೋಗ ಮಹಾವಿದ್ಯಾಲಯಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು. ಇವರು ನವ್ಯ ಭಟ್ ಅಂತ ನಮ್ಮಲ್ಲಿ ಡ್ರಾಯಿಂಗ್ ಟೀಚರು, ಜೊತೆಗೆ ಈಸ್ಟ್ ವೆಸ್ಟ್ ಸ್ಕೂಲಲ್ಲೂ ಸಹ ಅವರು ಡ್ರಾಯಿಂಗ್ ಟೀಚರು, ಜೊತೆಗೆ ಈ ಶಿಬಿರದ ಪೋಷಕರು ಸಹ ಅವರ ಮಗ ನಮ್ಮನ್ನ ಅಂತ ಹೇಳಿ ಇಲ್ಲಿ ಬರ್ತಾ ಇದ್ದಾನೆ. ಈಗ ಅವರ ಅನುಭವನ ಮತ್ತು ಮಾಡುವಂತ ಮುಂದಿನ ಕಾರ್ಯಚಟುವಟಿಕೆಗಳನ್ನ ನಿಮ್ಮ ಮುಂದೆ ತಿಳಿಸ್ತಾರೆ. ಮತ್ತು ಒಳ್ಳೆಯ ಆರ್ಟಿಸ್ಟ್ ಅವರು, ನಿಮ್ಮ ಮಕ್ಕಳು ಒಳ್ಳೆಯ ಆರ್ಟಿಸ್ಟ್ ಆಗಲಿ ಅನ್ನೋಂಥ ಅಭಿಲಾಷೆ ಅಂತ ಕೆಲವು ಯೋಜನೆಗಳನ್ನ ಅವರು ರೂಪಿಸ್ಕೊಂಡಿದ್ದಾರೆ, ಅವರು ನಿಮಗೆ ತಿಳಿಸ್ತಾರೆ. ಇದಾದ್ಮೇಲೆ ನಮ್ಮ ಲಕ್ಷ್ಮಿ ಅಂತೇಳಿ ಅವರು ನಮ್ಮ ಯೋಗ ಆಕ್ಟಿವಿಟೀಸ್ ಸಹ ಹೇಳ್ತಾರೆ. ಲಕ್ಷ್ಮಿ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವ್ಯ ಅಂತ. ಸರ್, ನನಗೆ ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಆರ್ಟ್ ಟೀಚರ್ ಸರ್, ಪೋಷಕರ ಅನುಭವ ಆದ್ಮೇಲೆ ಡ್ಯಾನ್ಸ್ ಅಲ್ವಾ? ನನ್ನ ಮಗನ್ನ ಅದೇ ಅವ್ರದ್ದಾದ್ಮೇಲೆ ಡ್ಯಾನ್ಸ್. ಸರ್, ಎಲ್ಲಿ ಮಾಡ್ತಾರೆ ಡ್ಯಾನ್ಸ್? ಇಷ್ಟ ಆಯ್ತು. ಆಮೇಲೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಕ್ಕೆ ನಾನು ಹೇಳಿದೆ ಈ ತರ ಆರ್ಟ್ ಟೀಚರ್ ಆಗಿದ್ದೀನಿ ಅಂತ. ಸರ್ ಕೇಳಿದ್ರು, ಹೀಗೆ ಆರ್ಟ್ ಕ್ಲಾಸಸ್ ನಮ್ದು ಮಾಡ್ಕೊಡ್ತೀರಾ ಅಂತ ಹೇಳಿದ್ರು. ಇದು ಅಲ್ಲಿ ಹೋಗಿರಿ, ಅವ್ರದ್ದಾದ್ಮೇಲೆ ಮಾತಾಡ್ತಾರೆ. ಕ್ಲಾಸ್ ಕೊಡ್ದೆ ನಾನು ಆಲ್ರೆಡಿ ಸಮರ್ ಕ್ಯಾಂಪ್ ಅಲ್ಲಿ. ನೀವು ನೋಡಿರ್ಬೋದು, ಬುದ್ಧ ಡ್ರಾಯಿಂಗ್. ಇವಾಗ ಇವ್ರದ್ದಾದ್ಮೇಲೆ ಡ್ಯಾನ್ಸ್, ಇವರೆಲ್ಲ ಕೆಳಗಡೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಡ್ಯಾನ್ಸ್ ಹಾಗೇನೆ ಪೋಸ್ಟರ್ ಕಲರ್ಸ್, ಆಮೇಲೆ ಆಕ್ರಿಲಿಕ್ ಪೇಂಟಿಂಗ್, ಕ್ಯಾನ್ವಸ್ ಪೇಂಟಿಂಗ್, ಆಮೇಲೆ ಸ್ಕೆಚಿಂಗ್, ಡ್ರಾಯಿಂಗ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಇಂಟ್ರೆಸ್ಟ್ ಇರೋರು, ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಇವನ್ ಡ್ರಾಯಿಂಗ್ ಆಗಲಿ, ಪೇಂಟಿಂಗ್ ಆಗಲಿ ಯಾವುದಕ್ಕೂ ಏಜ್ ಲಿಮಿಟ್ ಇಲ್ಲ. ಎಂಬ್ರಾಯ್ಡ್ರಿಗೆ ಮಾತ್ರ ಆಫ್ಟರ್ 10 years ಆದ್ರೆ ಹುಡುಗಿರಿಗೆ ಇಂಟ್ರೆಸ್ಟ್ ಇದ್ರೆ ಬರ್ಬೋದು. ಹೆಂಗಸರಿಗೆ ಎಲ್ಲ ಅಂದ್ರೆ ಅವ್ರವ್ರದ್ದೇ ಡ್ರೆಸ್ಸಸ್ ಮೇಲೆಲ್ಲ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ರೆ ಕ್ಲಾಸಸ್ ಸ್ಯಾಟರ್ಡೇ ಅಂಡ್ ಸಂಡೇ ಮಾತ್ರ ಕ್ಲಾಸಸ್ 1 hour ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಆಮೇಲೆ ನೀವು ಈ ವೀಕೆಂಡ್ ನಮ್ದು ಒಂದು ಗಂಟೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ 1ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ಅವ್ರು ಎಷ್ಟು ಮಾತಾಡ್ತಾರೆ ನನಗೆ ಯೋಗ ಆಕ್ಟಿವಿಟೀಸ್ ಅನ್ನ ಹೇಳ್ಕೊಡ್ಲಿಕ್ಕೆ ಮಾತಾಡಬಾರ್ದು ಅಂತ ಶ್ರೀಮತಿ ಲಕ್ಷ್ಮಿ ಅಂತ ಗಲಾಟೆ ಮಾಡ್ದು. MCom MSc ಇನ್ ಯೋಗ, ಯೋಗ ಥೆರಪಿಸ್ಟು, PG ಡಿಪ್ಲೊಮಾ ಇನ್ ಯೋಗ ಮತ್ತು ಇದೆಲ್ಲವನ್ನ ಹೇಳ್ತಿದ್ದಾರೆ. ಪ್ರಿನೇಟಲ್, ಪೋಸ್ಟ್ನೇಟಲ್ ಯೋಗವನ್ನು ಸಹ ಹೇಳ್ಕೊಡ್ತಾರೆ. ಜೊತೆಗೆ ಗರ್ಭ ಸಂಸ್ಕಾರದ ವಿಡಿಯೋಗಳು ಸಹ ಇದೆ ಮತ್ತು ಮ್ಯಾನಿಫೆಸ್ಟೇಷನ್ಸ್ ಕೋರ್ಸ್ ಸಹ ಮಾಡ್ತಾರೆ ಇಲ್ಲಿ. ಅದರೆಲ್ಲರ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಡ್ತಾರೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಲಕ್ಷ್ಮಿ ಅಂತ. ಸೊ ಇದೆ ನಮ್ಮ ಸರ್ ಪರಮಹಂಸ ಯೋಗ ಮಹಾವಿದ್ಯಾಲಯಲ್ಲಿ ಡೈಲಿ ಯೋಗ ಕ್ಲಾಸಸ್ಸು ಮತ್ತು
ಪ್ರೀನಾಟಲ್ ಪೋಸ್ಟ್ ನಾಟಲ್ ಯೋಗ ಕ್ಲಾಸಸ್ಸು ಮತ್ತು TTC ಕೋರ್ಸಸ್ ಎಲ್ಲನೂ ವೀಕೆಂಡು ಮತ್ತು ಡೈಲಿ ಬ್ಯಾಚಸ್ ಇರುತ್ತೆ. ಮತ್ತು ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ಸೂ ಇರುತ್ತೆ. ಅದು ಮಂತ್ಲಿ ಒನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇಂಟ್ರೆಸ್ಟ್ ಇದ್ದವರು ಬಂದು ರಿಜಿಸ್ಟರ್ ಮಾಡಿಕೊಂಡು ಅಟೆಂಡ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು. ಈಗ ಒಂದೇ ಒಂದು ನಿಮಿಷ ಸರ್ ನಮ್ಮ ಮೀನವರು ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಇದಾದ್ಮೇಲೆ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತೆ. ಓಕೆ, ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಕೆ, ಕೇಳಿಸ್ತಾ ಇದೆಯಾ? ನಿಮ್ಮೆಲ್ಲರಿಗೂ ಬೋರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹ ಮಕ್ಕಳಲ್ಲಿ ತೋರಿಸೋದ್ರಿಂದ ಇವರು ಈಗ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದೇ ಗುರುಗಳು ಹೇಳಿದಾಗೆ 1 ವರ್ಷದಿಂದ ಒಬ್ಬರು ಹೇಳಿದ್ರು, ಈಗ ಎಲ್ಲರೂ ಹೇಳ್ತಿದ್ದಾರೆ ಅಂದಾಗ ನಿಮ್ಮ ಪ್ರೋತ್ಸಾಹನೇ ಅದಕ್ಕೆ ಕಾರಣ. ಸೊ ನೀವು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಅವ್ರು ಈ ವಿದ್ಯೆನ ಆಚೆ ತರಕ್ ಆಗ್ತಿರ್ಲಿಲ್ಲ. ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯೋ ಕಾರ್ಯಕ್ರಮ ಇದು. ದಯವಿಟ್ಟು ಎಲ್ಲರೂ ಈಗಿಂದನೇ ನಮ್ಮ ಮಕ್ಕಳು ಮುಂದಿನ ಭವಿಷ್ಯದ ಪ್ರಜೆಗಳು ಈ ದೇಶದ್ದು. ನೀವು ಇನ್ನಿನ್ನು ಎಲ್ಲರಿಗೂ ಪ್ರೋತ್ಸಾಹಿಸಿ. ಇದೇ ಕಾರ್ಯಕ್ರಮ ಅಲ್ಲ, ಯೋಗ, ಧ್ಯಾನ, ನಮ್ಮ ಪುರಾತನದ್ದು ಆಟಗಳು, ಇಂಥವಕ್ಕೆಲ್ಲ ನೀವು ಪ್ರೋತ್ಸಾಹಿಸಿ. ಬಿಡಬೇಡಿ. ಚೆಸ್ ಆಡ್ತೀವಿ, ಚದುರಂಗ ಆಡಿಸ್ಬೇಕು. ಹೋಗ್ಬಿಟ್ಟು ನೀವು ಅಲ್ಲಿ ಬ್ಯಾಡ್ಮಿಂಟನ್ ಆಡೋ, ಕ್ರಿಕೆಟೇ ಆಡೋ, ಅದೊಂದೇ ಆಟ ಇವಾಗ ಎಲ್ಲರ ಮನಸ್ಸಲ್ಲಿರೋದು. ದಯವಿಟ್ಟು ಮಕ್ಕಳನ್ನ ಹಳ್ಳಿ ಶೈಲಿನಲ್ಲಿ ಸ್ವಲ್ಪ ವಿಕಸನ ಮಾಡ್ಲಿಕ್ಕೆ ಬಿಡಿ. ಕಟ್ಟ ಹಾಕ್ಬೇಡಿ ಮಕ್ಕಳನ್ನ. ಅವಾಗ ನೋಡಿ ಗಾಂಧಾರಿ ವಿದ್ಯೆ ತಾನಾಗೇ ಬರುತ್ತೆ. ಮಕ್ಕಳನ್ನ ಎಷ್ಟು ಸಂಕುಚಿತ ಮಾಡ್ತಿರೋ ಮಕ್ಕಳು ಆಚೆಗೆ ಬರಲ್ಲ. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿರೋದು ಒಂದೇ, ಬೇರೆ ಮಕ್ಕಳಿಗೂ ನೀವು ಇದನ್ನ ಹೇಳ್ಕೊಡಿ. ನಿಮಗೆ ಗೊತ್ತಿರೋಂಥದ್ದು ಬೇರೆ ಮಕ್ಳಿಗೂ ಹೇಳ್ಕೊಡ್ತಾ ಬಂದ್ರೆ ಎಲ್ಲರೂ ಚೆನ್ನಾಗಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಮ್ಮ ಕಾರ್ಯಕ್ರಮಗಳು ಶುರು ಆಗುತ್ತೆ. ನಾಳೆಯಿಂದ ನಮ್ಮ ಗಾಂಧಾರಿ ವಿದ್ಯಾ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ. ಅದು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ನಡೆಯುತ್ತೆ. ಅದಕ್ಕೆ ಸಹಾಯಕರಾಗಿ ನಮ್ಮ ಪೂರ್ಣಿಮಾರು ಇರ್ತಾರೆ ಮತ್ತು ಅವರು ನಮ್ಮ ಜೊತೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ನಾನು ಸಹ ಇರ್ತೀನಿ ಮತ್ತು ವಿಶೇಷವಾದಂಥ ವ್ಯವಸ್ಥೆ ಇರುತ್ತೆ. ಮತ್ತು ನಿಮ್ಮಲ್ಲಿ ಯಾರು ಸಮ್ಮರ್ ಕ್ಯಾಂಪಲ್ಲಿ ಬಂದಿದ್ದೀರಾ ಆ ಮಕ್ಕಳು ಈ ಒಂದು ಕ್ಯಾಂಪಿಗೆ ಸೇರ್ಬೋದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ಸೇರಿದಂಥವ್ರಿಗೆ ಹೊರಗಡೆ ಜನಕ್ಕೆ 4,521 ರೂಪಾಯಿ ಇರುತ್ತೆ. ಅದು ಇಲ್ಲಿ ನಿಮಗೆ 2,500 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಅಂದರೆ ಕೇವಲ 2,021 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಹೊರಗಡೆಯವರಿಗೆ 4,521 ಇರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ಸೇರಿಸಿ ಮತ್ತು ಅವರ ಪ್ರತಿಭೆನ ಅರಳಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ನಾವೆಲ್ಲೆಲ್ಲೋ ಬಿಡೋದ್ರಿಂದ ಆ ಮಕ್ಕಳಿಗೆ ಹೆಚ್ಚು ಲಾಭ ಇರಲ್ಲ. ಆದರೆ ಇಲ್ಲೇ ಬಿಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಮತ್ತು ಅವರ IQ ಜಾಸ್ತಿ ಆಗುತ್ತೆ, ಮತ್ತು ಓದಿನಲ್ಲಿ ಹೆಚ್ಚು ಅರಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅವಕಾಶವನ್ನು ನಾವು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ, ಮುಂದಿನ ಕಾರ್ಯಕ್ರಮ ನಿಮ್ಮ ಪೋಷಕರೇ ಇಲ್ಲಿರಬೇಕು. ಏಕೆಂದರೆ ಕೊನೆಯಲ್ಲಿ ಎಲ್ಲ ಮಕ್ಕಳುಗಳಿಗೆ ಪೂಜ್ಯ ಸ್ವಾಮೀಜಿಯವರಿಂದ ಅರ್ಹತಾಪತ್ರ ವಿತರಣೆ ಇರುತ್ತೆ. ಅವರು ಆಶೀರ್ವಚನ ಕೊಟ್ಟು ಅರ್ಹತಾಪತ್ರಣೆ ಕೊಡ್ತಾರೆ. ಮಧ್ಯ ಯಾರೂ ಸಹ ಪೋಷಕರು ಹೋಗಬಾರ್ದು ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವನ್ನು ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಮೇಡಮ್,
ಇಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು. ಸರ್ ನಾವು ಹೇಗೆ ಪರಿಚಯ ಅಂದರೆ ನಾವು ಒಂದು ಕಾನ್ಫರೆನ್ಸಲ್ಲಿ ಮೀಟ್ ಆಗಿ ನಾವು ಪರಿಚಯ ಆಗಿದ್ವಿ. ಹಾಗೆ ಇದ್ರ ಮೂಲಕ ನಾವು ಥರ್ಡ್ ಐ ಆಕ್ಟಿವೇಶನ್ ಮಾಡ್ತಾ ಇದೀವಿ, ನಮ್ಮ ಜೊತೆ ಸೇರಿ ಮಾಡೋಣ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಗಿ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಮಕ್ಕಳು ಚೆನ್ನಾಗಿ ಮಾಡಿದ್ರು, ಕೆಲವೊಂದು ಮಕ್ಕಳಿಗೆ ಹೇಳೋಕ್ಕಾಗಲಿಲ್ಲ. ಅದು ಯಾಕೆ ಹಾಗಾಗುತ್ತೆ ಅಂತ ಒಂದು ಸಣ್ಣದಾಗಿ ಟೆಕ್ನಿಕಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ ಅಂತ ಅಂದರೆ ನಮ್ಮ ಡೈಲಿ ಲೈಫಲ್ಲಿ ನಾವು ತಲೆಯಲ್ಲಿ ತುಂಬ ಸ್ಟ್ರೆಸ್ ಇಟ್ಕೊಂಡಿರ್ತೀವಿ, ತುಂಬ ಖಾಲಿ ಇಟ್ಕೊಳ್ದೆ ಓಡಾಡ್ತಾ ಇರ್ತೀವಿ. ಬಟ್ ಮಕ್ಳು ಮನ್ಸಲ್ಲಿ ಹಾಗಲ್ಲ, ಮಕ್ಕಳು ತಲೆ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ. ಎವ್ರಿ ಡೇ ಅವ್ರಿಗೆ ಫ್ರೆಶ್ ಆಗಿ ಇರುತ್ತೆ. ಸೊ ನಾವು ಯಾವಾಗ ಈ ಥರ್ಡ್ ಐ ಅಥವಾ ಸಿಕ್ಸ್ ಸೆನ್ಸ್ನ ಆಕ್ಟಿವೇಟ್ ಮಾಡಕ್ಕೆ ಹೋಗ್ತೀವಿ, ಅವ್ರಿಗೆ ಗ್ರಾಸ್ಪಿಂಗ್ ಈಸಿಯಾಗಿ ಆಗುತ್ತೆ. ಈ ಕಲರ್ ಹೇಳಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ಥರ್ಡ್ ಐ ಜಾಗೃತಿ ಆಗಿಲ್ಲ ಅಂತ ಅಲ್ಲ, ಅವ್ರಿಗೆ ಏನ್ ಆಗ್ಬೇಕು, ಒಳಗಡೆ ಏನ್ ಕೆಲಸ ಆಗ್ಬೇಕು ಅದು ಕಂಪ್ಲೀಟ್ ಆಗಿ ಆಗಿರುತ್ತೆ. ಬಟ್ ಹೇಳೋವಾಗ ಅವ್ರಿಗೆ ವಿಜುವಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಅದು ಇಂಡಿವಿಜುವಲ್ ಮಕ್ಕಳ ಕೆಪಬಿಲಿಟಿ ಅಂತ ಅನ್ಕೋಬಹುದು. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ಥರ್ಡ್ ಐ ಬರೀ ಕಲರ್ ಐಡೆಂಟಿಫಿಕೇಶನ್ ಅಲ್ಲ, ಅದು ನಮ್ಮ ಅಂತಃಶಕ್ತಿ ಆಗಿರ್ಬೋದು ಅಥವಾ ನಮ್ಮ ಇಂಟ್ಯೂಷನ್ನ ಕನೆಕ್ಟ್ ಮಾಡುತ್ತೆ, ನಮ್ಮ ಜೊತೆ ನಮ್ಮ ಇಂಟ್ಯೂಷನ್ನ ಕನೆಕ್ಟ್ ಮಾಡುತ್ತೆ. ಇದ್ರ ಮೂಲಕ ಮಕ್ಳು ಏನೇನ್ ಮಾಡ್ಬೋದು, ಅವ್ರ ಮನ್ಸಿನ ಜೊತೆ ಅವ್ರು ಮಾತಾಡಕ್ ಶುರು ಮಾಡ್ಬೋದು, ಅವ್ರ ಲೈಫ್ ಡಿಸಿಷನ್ ಮಾಡಕ್ಕೆ ಶುರು ಮಾಡ್ಬೋದು. ಅವ್ರಿಗೆ ಏನ್ ಗೊತ್ತಾಗಲ್ಲ, ಕ್ಲಾರಿಟಿ ಇರಲ್ಲ, ಅದನ್ನ ಅವರು ಆ ಮನ್ಸಿನ ಕೇಳ್ಕೊಂಡು ಮಾಡ್ಬೋದು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಡೈಲಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅದೇ ಗೊತ್ತಾಗ್ತಾ ಹೋಗುತ್ತೆ. ಏನ್ ಆಗ್ಬೇಕು, ಏನ್ ಆಗ್ತಿದೆ, ಏನ್ ಆಗಿತ್ತು ಎಲ್ಲಾನು ಒಂದು ಅಲೈನ್ಮೆಂಟ್ ಬರುತ್ತೆ. ಬಾಡಿ ಮೈಂಡ್ ಅಂಡ್ ಸೋಲ್ ಅಲೈನ್ಮೆಂಟ್ ಅಂತಾನೆ ಬರುತ್ತೆ. ಆಲ್ರೆಡಿ ಮಕ್ಳಿಗೆ ಬ್ಯಾಚ್ ಅಲ್ಲಿ ಬಂದಿರೋ ಮಕ್ಳಿಗೆ ಅದು ಆಲ್ರೆಡಿ ಆಗಿದೆ. ಕೆಲವೊಂದ್ ಮಕ್ಳು ಅದನ್ನ ತೋರಿಸಿಲ್ಲ, ಕೆಲವೊಂದ್ ಮಕ್ಳು ಚೆನ್ನಾಗಿ ಮಾಡ್ತಿದ್ದಾರೆ. ಅದರಿಂದ ಏನೋ ಡಿಫ್ರೆನ್ಶಿಯೇಟ್ ಮಾಡೋದು ಬೇಡ. ಅವ್ರಿಗೆ ಬೇರೆ ಫೀಲ್ಡ್ ಅಲ್ಲಿ ಅಥವಾ ಅವರ ಸ್ಟಡೀಸ್ ಇರ್ಬೋದು ಅಥವಾ ಬೇರೆ ಅವ್ರು ಯಾವ್ದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ ಅದರಲ್ಲಿ ಅವರು ತಮ್ಗೇನು ಅಂತಃಶಕ್ತಿಯ ಜಾಗೃತಿ ಆಗಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕೇಳ್ಬೇಕಂತ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು. ನಾನೊಂದು 4-5 ವರ್ಷದಿಂದ ಯೋಗ ಟೀಚ್ ಮಾಡ್ತಾ ಇದ್ದೀನಿ. ಯೋಗ ಒಳಗಡೆನೆ ನಿಮಗೆ ಒಂದು ತುಂಬ ಟೈಪ್ಸ್ ಅಂತ ನಾವು ಕರಿಬೋದು. ನಮ್ದು ಹಠ ಯೋಗ ಇರ್ಬೋದು ಅಥವಾ ಅಷ್ಟಾಂಗ ವಿನ್ಯಾಸ ಇರ್ಬೋದು. ಇದೇ ಥರದಲ್ಲಿ ಚೈನೀಸ್ ಅವ್ರದ್ದು ಫಿಲಾಸಫಿನ ಆಧಾರವಾಗಿಟ್ಕೊಂಡು YIN ಇನ್ ಯೋಗ ಅಂತ ಮಾಡಿರೋ ಅಂಥದ್ದು. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಒಂದೇ ಆಸನದಲ್ಲಿ ನಾವೊಂದು 3ರಿಂದ 4 ನಿಮಿಷ ತನಕ ಇರ್ತೀವಿ. ಅವಾಗ ನಮ್ಗೆ ಆ ಒಂದು ಆಸನದ ಯಾವ ಪರ್ಟಿಕ್ಯುಲರ್ ಮಸಲ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸನ್ನು ಅಲ್ಲಿ ತನಕ ತೊಗೊಂಡು ಹೋಗ್ಬೋದು. ಅದಾದ್ಮೇಲೆ ನಿಧಾನವಾಗಿ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಬರ್ಬೋದು. ಇದೇ ತರ ಒಂದು ಬೇಸಿಕ್ ಆಗಿ ಇದರಲ್ಲಿ 7 ಆಸನಗಳಿದೆ. ಆ ಒಂದು ಆಸನಗಳನ್ನ ಉಪಯೋಗಿಸ್ಕೊಂಡು ಮತ್ತಷ್ಟು ಆಸನಗಳನ್ನ ಮಾಡಿದ್ದಾರೆ. ಸೊ ಒಂದೇ ಆಸನದಲ್ಲಿ 3ರಿಂದ 5 ನಿಮಿಷ ಇಟ್ಟಾಗ ನಮ್ಮ ಏಕಾಗ್ರತೆ ಅಂತಕ್ಕಂಥದ್ದು ನಿಧಾನವಾಗಿ ನಮ್ಮೆಡೆಗೆ ಬರ್ತಾ ಹೋಗುತ್ತೆ. ನಮ್ಮ ಮನಸ್ಸು ಸುತ್ತ ಓಡಾಡ್ತಾ ಇರುತ್ತೆ. ಒಂದೇ ಆಸನದಲ್ಲಿ ಇದ್ದೀನಿ, ಎಲ್ಲೋ ನನಗೆ ಯಾವುದೋ ಒಂದು ಈ ತರ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಇಲ್ಲಿ ಏನೋ ಒಂದು ಸ್ಟ್ರೆಚ್ ಆಗ್ತಾ ಇದೆ. ಒಂದು 5 ಕೌಂಟು 10 ಕೌಂಟ್ ಇದ್ದಾಗ ನನ್ನ ಮನಸ್ಸಲ್ಲಿ ತಗೊಂಡೋಗೋದಕ್ಕೆ ಡಿಸ್ಟ್ರಾಕ್ಟ್ ಆಗೋದು ಈಸಿ ಆಗಿರುತ್ತೆ. 1 ನಿಮಿಷ 2 ನಿಮಿಷ 3 ನಿಮಿಷ ಇದ್ದಾಗ ಇಲ್ಲಿ ಏನೋ ಆಗ್ತಾ ಇದೆ, ಅಲ್ಲಿಗೆ ನನ್ನ ಅವೇರ್ನೆಸ್ನ ನಾನು ತೊಗೊಂಡು ಹೋಗಬಹುದು. ಅದು ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಡೇ ಬೈ ಡೇ ನರ್ವಸ್ ಸಿಸ್ಟಮ್ಗಳಿಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಅದಾದಮೇಲೆ ನಮ್ಮ ಮಾಂಸಗಳು ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಈ ಒಂದು ಯೋಗ ಅಂತಕ್ಕಂಥದ್ದು ಒಂದು ಅದ್ಭುತ ಯೋಗದ ಒಂದು ವಿಧ ಅಂತ ಹೇಳ್ಬೋದು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಏನು ಉತ್ಸುಕತೆಯಿಂದ ಅಥವಾ ಎಕ್ಸೈಟೆಡ್ ಸ್ಟೇಟಲ್ಲಿ ಮೇಲೆ ಹೋಗ್ತಾ ಇರ್ತೀವಿ ಎಲ್ಲ ಸತಿನೂ ನಿಧಾನವಾಗಿ ಕೆಳಗೆ ಬಂದು ಗ್ರೌಂಡ್ ಆಗೋದಕ್ಕೆ ಒಂದು ಯೋಗದ ಒಂದು ವಿಧ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಶಿವ 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 ಓಂ ಓಂ ಶಿವ ಓಂ ಶಿವ 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 ಓಂ ಇನ್ನೊಂದ್ಸರಿ ಹೇಳೋಣ ಓಂ ಶಿವ ಓಂ ಶಿವ 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 ಓಂ ಚಿರಿಟ್ಕೊಳ್ಳಿ ಅದಕ್ಕೆ ಚಪ್ಪಾಳೆ ಸೇರಿಸುವಂಥದ್ದು ನೋಡಿ ಈ ಥರ ಓಂ ಶಿವ ಓಂ ಶಿವ 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 ಓಂ ಹೇಳಿ ಪೂರ್ತಿ ಚಪ್ಪಾಳೆ ಓಂ ಶಿವ ಓಂ ಶಿವ 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 ಓಂ ನಮ್ಮ ಬೆರಳಿಲ್ಲಿ ಓಂ ಶಿವ ಓಂ ಶಿವ 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 ಓಂ ಎಡಗೈಯಿಂದ ಓಂ ಶಿವ ಓಂ ಶಿವ 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 ಓಂ ಒಂದು ಬೆರಳಿಂದ ಓಂ ಶಿವ ಓಂ ಶಿವ 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 ಓಂ ಎರಡು ಬೆರಳಿಂದ ಓಂ ಶಿವ ಓಂ ಶಿವ 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 ಓಂ ರೆಡಿ ಇದೆ ಮೂರು ಬೆರಳು ಓಂ ಶಿವ ಓಂ ಶಿವ 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 ಓಂ ನಾಲ್ಕು ಬೆರಳು ಓಂ ಶಿವ ಓಂ ಶಿವ 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 ಓಂ ಎಡಗೈಯಿಂದ ಓಂ ಶಿವ ಓಂ ಶಿವ 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 ಓಂ ಎರಡು ಬೆರಳು ಓಂ ಶಿವ ಓಂ ಶಿವ 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 ಓಂ ಮೂರು ಬೆರಳು ಓಂ ಶಿವ ಓಂ ಶಿವ 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 ಓಂ ನಾಲ್ಕು ಬೆರಳು ಓಂ ಶಿವ ಓಂ ಶಿವ 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 ಓಂ ತಮ್ಮ ಓಂ ಶಿವ ಓಂ ಶಿವ 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 ಓಂ ಇಷ್ಟಿದು ಓಂ ಶಿವ ಓಂ ಶಿವ 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 ಓಂ ತಮ್ ಇದು ಓಂ ಶಿವ ಓಂ ಶಿವ 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 ಓಂ ಎಲ್ಲ ಬೆರಳು ಇದು ಹೆಬ್ಬೆಟ್ಟು ಓಂ ಶಿವ ಓಂ ಶಿವ 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 ಓಂ ರಿವರ್ಸು ಓಂ ಶಿವ ಓಂ ಶಿವ 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 ಓಂ ಎಲ್ಲ ಬೆರಳು ಓಂ ಶಿವ ಓಂ ಶಿವ 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 ಓಂ ತಮ್ಮ ಹೆಬ್ಬೆಟ್ಟು ಇದು ಮುಷ್ಟಿ ಓಂ ಶಿವ ಓಂ ಶಿವ 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 ಓಂ ಎಡಗೈಯಿಂದ ಓಂ ಶಿವ ಓಂ ಶಿವ 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 ಓಂ ಎಲ್ಲ ಬೆರಳು ಶೇಕ್ ಮಾಡೋಂಥದ್ದು ಓಂ 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 ಫಾಸ್ಟಾಗಿ ಓಂ 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 ಎಲ್ಲ ಬೆರಳು ಫಾಸ್ಟಾಗಿ ಓಂ 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 ಫಾಸ್ಟ್ 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 ಓಂ 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 ಹಿಂಗೆ ಇಟ್ಕೊಳ್ಳಿ ಕಣ್ಣನ್ನು ಮುಚ್ಚಿ ಕ್ಲೋಸ್ ಯುವರ್ ಐಸ್ ನಿಮ್ಮ ಬೆರಳು ತುದಿಗಳನ್ನು ಗಮನಿಸಿ ನಿಮ್ಮ ಬೆರಳು ತುದಿಗಳನ್ನೇ ಗಮನಿಸಿ ಅಲ್ಲಾಗುವಂಥ ವ್ಯತ್ಯಾಸವನ್ನು ಗಮನಿಸಿ ನಿಧಾನಕ್ಕೆ ಆ ರಕ್ತದ ಪರಿಚಲನೆ ಗಮನಿಸಿ ಈಗ ಎರಡು ಹಸ್ತಗಳನ್ನು ಪರಸ್ಪರ ಹತ್ರ ತನ್ನಿ ಅಭಿಮುಖವಾಗಿ ಆದರೆ ಸೇರಿಸಬಾರ್ದು ಒಂದು ನೋಡಿ ಈ ಥರ ನೋಡಿ ಇಟ್ಕೊಳ್ಳಿ ಅದನ್ನು ಸೇರಿಸಬಾರ್ದು ಹತ್ತತ್ರ ತಾನೆ ಒಂದು ಹಸ್ತ ಇನ್ನೊಂದು ಹಸ್ತವನ್ನು ಎಳೆಯುತ್ತೆ ಗಮನಿಸಿ ಹಾಗೆ ಶೇಕ್ ಮಾಡಿ ಅಲ್ಲಿ ವೈಬ್ರೇಷನ್ಸ್ ಬರುತ್ತೆ ಅದು ಗಮನಿಸಿ ಅಂದರೆ ನಮ್ಮಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡೂ ನಮ್ಮ ಶರೀರದಲ್ಲಿದೆ
ಹಾಗೆ ಮ್ಯಾಗ್ನೆಟಿಕ್ ಪವರ್ ಇದೆ, ನಮ್ಮಲ್ಲಿ ಕಬ್ಬಿಣಾಂಶನ ಇದೆ, ಮ್ಯಾಗ್ನೆಟಿಕ್ ಇದೆ, ಅದು ಎಳೆಯುತ್ತೆ. ಗಮನಿಸಿ, ಸ್ಲೋ 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 ಮಾಡಿ. ಒಂದು ಹಸ್ತ ಇನ್ನೊಂದು ಹಸ್ತವನ್ನು ಎಳಿತಾ ಇದೆ, ಗಮನಿಸಿ. ಕಣ್ಣನ್ನು ಮುಚ್ಚಿ, ಕಣ್ಣು ಮುಚ್ಚಿದ್ರೆ ಫೀಲ್ ಬರುತ್ತೆ. ಅದನ್ನು ಹಸ್ತವನ್ನು ಮೇಲ್ಮುಖ ಇಟ್ಕೊಳ್ಳಿ, ಹಸ್ತ ಈ ಥರ ಇಟ್ಕೊಳ್ಳಿ, ಎರಡು ಕೈ ಮೇಲೆ. ಈಗ ನಾನು ಹೇಳ್ತಾ ಹೋಗ್ತೇನೆ, ಅದನ್ನು ಹೇಳ್ತಾ ಹೋಗಿ. ಕಣ್ಣನ್ನು ಮುಚ್ಚಿ. ಐ ಆಮ್ ಹೆಲ್ತಿ ಹೇಳಿ. ಐ ಆಮ್ ಪರ್ಫೆಕ್ಟ್ಲಿ ಹೆಲ್ತಿ. ಐ ಆಮ್ ನೋ ಡಿಸೀಸ್. ಇಫ್ ಡಿಸೀಸ್ no problem to our body and mind, I can do anything. I will achieve the goal. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ನನ್ನ ಎಲ್ಲ ಕ್ಷೇತ್ರಗಳಲ್ಲಿ ದಿನದಿಂದ ದಿನಕ್ಕೆ ಪ್ರಗತಿಯನ್ನು, ಶ್ರೇಯಸ್ಸನ್ನು, ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೇನೆ. ಈ ಹೊಂದಲಿಕ್ಕೆ ವಿಶ್ವಶಕ್ತಿ ನನಗೆ ಸಹಕಾರ ಮಾಡಿದೆ. ಆ ಶಕ್ತಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಇಷ್ಟ ದೇವರಿಗೆ, ನಮ್ಮ ಮನೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ತಂದೆ ತಾಯಿಗಳಿಗೆ, ನನ್ನ ಗುರು ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಾನು ನನ್ನ ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಿದ್ದೇನೆ.